ರಾಜಾದಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ. ಮಹಿಮೆಯ ಅರಸನೆ, ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ವಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ಭಾನುವಾರ ದಿವಸ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವಂತೆಯೂ ಆರಾಧಿಸುವಂತೆಯೂ ಸ್ತುತಿಸುವಂತೆ ನೀವು ಮಾಡಿಕೊಟ್ಟ ಒಳ್ಳೆಯ ಅವಕಾಶಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇಳಿದು ಬರುತ್ತೇನೆ ಎಂದು ಹೇಳಿರುವ ಪರಿಶುದ್ಧನಾದ ದೇವರೇ, ನಮ್ಮ ಮಧ್ಯದಲ್ಲಿ ನೀವು ಇಳಿದು ನೀರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ವಾಕ್ಯದಲ್ಲಿ ನೋಡುವಾಗಪ್ಪ, 6 ದಿವಸ ನೀವು ಕೆಲಸವನ್ನು ಮಾಡಿ 7ನೇ ದಿವಸ ಸಬ್ಬತ್ ದಿವಸವಾಗಿರುವಾಗ ನಿಮ್ಮ ಎಲ್ಲವನ್ನು ಬಿಟ್ಟು ದೇವಾಲಯದಲ್ಲಿ ಆ ದಿವಸ ದೇವರಿಗೆ ಮೀಸಲಾದ ದಿವಸ, ಆ ದಿವಸ ಯಾವ ಕೆಲಸವು ಮಾಡಬಾರದೆಂದು ಹೇಳಿ ನಮಗೆ ಸಮರ್ಪಿಸಿಕೊಟ್ಟು ನಮಗೆ ಹೇಳಿಕೊಟ್ಟು ಇದುವರೆಗೂ ನಡೆಸಿದಿರೋದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ನಾವು ಹಾಡುವಂಥ ಹಾಡುಗಳು ಅಪ್ಪ ನಿಮ್ಮನ್ನು ಆರಾಧಿಸುವಾಗ ಕರ್ತನೆ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವ ಹಾಗೆ ಪವಿತ್ರಾತ್ಮನ ಚಲಿಸಲಿ. ಅಂತರಿಕ್ಷ ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಲ್ಪಡಲಿ. ಇವತ್ತಿನ ಆರಾಧನೆಗೆ ತಡೆಯಾಗಿ ನಿಂತಿರುವ ಎಲ್ಲ ತಡೆಗಳು ನೀಗಲಿ. ದೇವರಾತ್ಮನಲ್ಲಿ ಚಲಿಸಲಿ. ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತೆ, ನಿಮ್ಮನ್ನು ಕಂಡು ಆರಾಧಿಸುವಂತೆ, ನಿಮ್ಮ ಮಕ್ಕಳ ದರ್ಶನವನ್ನು ಹೊಂದಿಕೊಳ್ಳುವಂತೆ ಪವಿತ್ರಾತ್ಮರೇ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದಾವೆ. ನಿಮ್ಮ ಚಿತ್ತವಿಲ್ಲದೆ ಯಾವುದೇ ನಡೆ ನುಡಿ ಕ್ರಿಯೆಗಳಲ್ಲಿ ಬರದ ಹಾಗೆ ನಮ್ಮನ್ನು ಶುದ್ಧೀಕರಿಸಿರಿ, ನಡೆಸಿರಿ. ಯೇಸುವಿನ ನಾಮದಲ್ಲಿ ತಂದೆ. ಸ್ನೇಹಿತರು ಮರೆತು ಹೋದರು, ಬಂಧುಗಳು ಬಿಟ್ಟು ಹೋದರು, ಜೊತೆಯಾಗಿ ನಿಂತ ಪ್ರೀತಿಯ ಮರೆಯಲಾರೇನ. ಜೊತೆಗಾರನೇ ನನ್ನ ಜೊತೆಗಾರನೇ, ವೇದನೆಯಲ್ಲಿ ಆದರಿಸುವ ಪ್ರಿಯನೇ. ಜೊತೆಗಾರನೇ ನನ್ನ ಜೊತೆಗಾರನೇ, ವೇದನೆಯಲ್ಲಿ ಆದರಿಸುವ ಪ್ರಿಯನೇ. ಸ್ವಸ್ಥಪಡಿಸಿದ ವೈದ್ಯರು ನೀ. ರೋಗದ ಹಾಸಿಗೆಯಲ್ಲಿ
ಪರಿಹಾರಿಯು, ನೀವು ನನ್ನ ಜೊತೆಗಾರನು. ನನ್ನನ್ನು ರಕ್ತವ ಸುರಿಸಿ ಪ್ರಾಣವ ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಇಷ್ಟು ಕಾಲ ನಡೆಸಿದ ಆತನು ನೀವಾಗಿದ್ದೀರಪ್ಪ. ನಿಮ್ಮ ಋಣವನ್ನು ನಮಗೆ ತೀರಿಸಲಿಕ್ಕೆ ನಮ್ಮ ಜೀವನದಿಂದಲೇ ಸಾಧ್ಯವಲ್ಲಪ್ಪ. ನಿಮ್ಮ ಕೊನೆಯ ಸೊಟ್ಟು ರಕ್ತವು ಕೂಡ ನನ್ನ ಪಾಪಕ್ಕೋಸ್ಕರ, ನನ್ನ ಶಾಪಕ್ಕೋಸ್ಕರ, ನಾನು ಸುಕ್ಷೇಮವನ್ನು ಅನುಭವಿಸಬೇಕೋಸ್ಕರ, ನಾನು ನಿತ್ಯ ನರಕದಿಂದ ಬಿಡುಗಡೆ ಹೊಂದಬೇಕಾಗಿ ನನಗೋಸ್ಕರ ಸುರಿಸಿದ್ದೀರಲ್ಲಪ್ಪ. ನಿಮ್ಮ ಋಣವನ್ನು ನಾವು ಹೇಗೆ ತೀರಿಸಲಿಯಪ್ಪ? ನಿಮಗೆ ಬದಲಾಗಿ, ನಿಮಗೆ ಈಡಾಗಿ ನಾವು ಏನು ಕೊಡಲಿ ಅಪ್ಪ? ನಮ್ಮಿಂದ ಏನೂ ಆಗಲ್ಲ ಏಸಯ್ಯ. ನಮ್ಮನ್ನೇ ಆರಾಧನೆಯಲ್ಲಿ ನಿಮಗೆಗೋಸ್ಕರ ಸಮರ್ಪಿಸ್ತಾ ಇದ್ದೇವೆ ಕರ್ತನೇ. ನಿಮ್ಮನ್ನು ನೀವೇ ಕ್ರಿಸ್ತನಿಗೋಸ್ಕರ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂದು ಹೇಳಿರುವಾಗ, ನಮ್ಮನ್ನು ನಾವೇ ನಮ್ಮ ಆರಾಧನೆಯನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿರುವಾಗ ಅದು ಸುಗಂಧ ದ್ರವ್ಯವಾಗಿ, ಸುಗಂಧ ಹೋಮದ ಹಾಗೆ ನಿಮ್ಮ ಬಳಿಯಲ್ಲಿ ಬಂದಿದೆ ಎಂದು ನಾವು ನಂಬುತ್ತಾ ಇದ್ದೇವೆ ಅಪ್ಪ. ಕರ್ತನೇ, ನಾವು ಆರಾಧನೆ ಮಾಡುವಾಗಲೂ ಪ್ರಾರ್ಥಿಸುವಾಗಲೂ ನಮ್ಮ ಬಳಿಯಲ್ಲಿ ನಿಂತು ನಮಗೋಸ್ಕರ ಅದ್ಭುತವನ್ನು ಅತಿಶಯವನ್ನು ಮಾಡುವಾತನು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಕೆಲ ದುಃಖದ ಆತ್ಮನನ್ನು, ಕೆಲ ವೈಮನಸ್ಸಿನ ಆತ್ಮನನ್ನು, ಬಿರುಕುತನದ ಆತ್ಮನನ್ನು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಐಕ್ಯತೆ ಉಂಟಾಗಲಿ. ಈ ಸಭೆ ಯೇಸುವಿನ ಸಭೆಯಾಗಿ ಮಾರ್ಪಡಲಿ. ಓ ಪಾತಾಳ ಗೋಪುರದ ಶಕ್ತಿಯು ಇದನ್ನು ಕದಲಿಸಲಿಕ್ಕಾಗದ ಹಾಗೆ ಸೈತಾನನ ಇದರ ಮೇಲೆ ಹಾರಬಹುದು, ಓ ಪಾಯಬಹುದು. ಆದರೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಇದು ಕಟ್ಟಿರುವಾಗ ಸೈತಾನನ ಕ್ರಿಯೆಗಳು ಲಯಪಡಿಸುವಂತ ಶಕ್ತಿ ದೇವ ಮಕ್ಕಳಲ್ಲಿ ಉಂಟಾಗಲಿ. ದೇವರಾತ್ಮನ ಚಲಿಸಿ ಕಾರ್ಯ ಮಾಡಲಿ. ದೇವರಾತ್ಮನ ಚಲನೆ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ನೀವು ಕಾರ್ಯ ಮಾಡಿರಿ, ನೀವು ದಾರಿ ನಡೆಸಿರಿ. ನಿಮ್ಮ ಚಿತ್ತ ಮಾತ್ರ ನೆರವೇರಲಿ. ಎಲ್ಲ ಸ್ತುತಿಗನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಹೋದ ಭಾನುವಾರ ವಾಕ್ಯ ಸಂದೇಶದಲ್ಲಿ ದೇವರಿಗಾಗಿ ನಿಲ್ಲುವವರನ್ನು ದೇವರು ಆಶೀರ್ವದಿಸಿ ನಡೆಸುತ್ತಾರೆ ಎಂಬ ಸಂದೇಶವನ್ನು ಕೇಳಿದೆ. ದೇವರ ಪಟ್ಟ ಹಿಡಿಯುವವರನ್ನು ದೇವರು ಕೈ ಹಿಡಿದು ನಡೆಸುತ್ತಾರೆ. ಇದು ಹೋದ ವಾರ ನಾವು ಧ್ಯಾನ ಮಾಡಿದೆ. ಅದರಲ್ಲಿ 3 ವ್ಯಕ್ತಿಗಳ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿ ಒಂದು ವ್ಯಕ್ತಿ ಬಗ್ಗೆ ಹೇಳುವಷ್ಟಕ್ಕೆ ಟೈಮ್ ಆಗೋಯಿತು. ಇವತ್ತು ಉಳಿದ 2 ವ್ಯಕ್ತಿ ಬಗ್ಗೆನೂ ಇವತ್ತು ಹೇಳಿ ಮುಗಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಹೋದ ವಾರ ಒಂದು ವ್ಯಕ್ತಿ ಬಗ್ಗೆ ಹೇಳಿದೆ. ಯಾರವರು? ಬೆಸಲೇಲಿನ ಬಗ್ಗೆ ಹೇಳಿದೆ. ಬೆಸಲೇಲಿನ ಗುಣ ಹೇಳು. ದೇವರು ಗುರುತಿಸಿದರು, ದೇವಿ ಆತ್ಮನಿಂದ ತುಂಬಿಸಿದರು, ವಿದ್ಯಾ ವಿವೇಕವನ್ನು ಕೊಟ್ಟಿದ್ದರು, ಸಾಗಲ ಶಿಲ್ಪಶಾಸ್ತ್ರ ವಿದ್ಯಾ ಜ್ಞಾನದಿಂದ ಅನುಗ್ರಹಿಸಿದನು. ಇದು ಬೆಸಲೇಲಿನ ಬಗ್ಗೆ ಹೇಳಿದೆ. ಬೆಸಲೇಲಿಗೆ ಈ ಆಶೀರ್ವಾದ ಬರಲಿಕ್ಕೆ ಕಾರಣ ಯಾರು? ಹೂರೆಂಬ ತಾತ ಮೋಶೆಯ ಕರಕ್ಕೆ ಸಪೋರ್ಟ್ ಕೊಟ್ಟದ್ರಿಂದ ಊರಿನ ಮಗನು ಊರಿಯನು, ಊರಿಯ ಮಗನಾದ ಬೆಸಲೇಲಿಗೆ ದೇವರು ಗುರುತಿಸಿ ಅವನಿಗೆ ದಿವ್ಯ ಜ್ಞಾನ ಕೊಟ್ಟರು. ಹಾಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ಇನ್ನೊಂದು ವ್ಯಕ್ತಿ ನಾವು ಹೇಳ್ತೀನಿ ಅಂತ ಹೇಳಿದೆ. 3 ವ್ಯಕ್ತಿ ಬಗ್ಗೆ ಹೇಳಬೇಕು. ಇವತ್ತೊಂದು ವ್ಯಕ್ತಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5-6 ವಾಕ್ಯ ಓದೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹಾಲೆಲೂಯಾ. ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ. ಹಾಲೆಲೂಯಾ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೇನು. ಹಾಲೆಲೂಯಾ. ಹೋದ ವಾರ ಬೆಸಲೇಲಿನ ಬಗ್ಗೆ ತಿಳ್ಕೊಂಡಿದರೆ
ಈ ವಾರ ಯೆಹೋಶುವನ ಬಗ್ಗೆ ನೀನು ತಿಳ್ಕೊಳ್ಳೋದು. ಹಲ್ಲೆಲೂಯಾ. ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ಎದುರೇ ನಿಲ್ಲುವುದಿಲ್ಲ. ಓ, ಇದೆಂಥ ಆಶೀರ್ವಾದ ನೋಡು. ಹಲ್ಲೆಲೂಯಾ. ಬೆಸಲೇಲಿಗೆ ದೇವದರ್ಶನ ಗುಡಾರವನ್ನು, ಗುಡಾರದಲ್ಲಿರುವಂಥ ವಸ್ತುಗಳನ್ನು, ಅದು ಚಿತ್ರಶಿಲ್ಪಶಾಸ್ತ್ರಗಳನ್ನು ಕೊಟ್ಟು ಅದನ್ನು ಮಾಡಲಿಕ್ಕೆ ಬೇಕಾದ ವರವನ್ನು ಕೊಟ್ಟು ಕೃಪೆಯನ್ನು ಕೊಟ್ಟಿದ್ದಾರೆ. ಯೆಹೋಶುವನಿಗೆ ಕೊಟ್ಟ ವರವೇನೆಂದರೆ, ನೀನು ಯುದ್ಧ ಮಾಡಿ ದೇಶವನ್ನು ಸ್ವಾಧೀನ ಮಾಡಿ ಇಸ್ರಾಯೇಲ್ ಮಕ್ಕಳಿಗೆ ನಾನು ಪ್ರಮಾಣ ಮಾಡಿದದನ್ನು ಅವರಿಗೆ ಸ್ವಾಧೀನ ಮಾಡಿಕೊಡಬೇಕು. ಹಲ್ಲೆಲೂಯಾ. ಒಬ್ಬರಿಗೆ ದೇವಾಲಯ ಕಟ್ಟೋದು, ದೇವಾಲಯಕ್ಕೆ ಬೇಕಾದ ಶೃಂಗಾರಗಳು ಮಾಡುವಂಥ ವರ ಜ್ಞಾನ ಒಬ್ಬರಿಗೆ ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಕೊಟ್ಟದು ದೇಶವನ್ನು ಸ್ವಾಧೀನ ಮಾಡಿ ಅದು ಜನರಿಗೆ ಹಂಚಿಕೊಡುವಂಥದ್ದು. ನೀ ದೇಶ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗುವಾಗ ಒಬ್ಬನು ನಿನ್ನ ಎದುರೇ ಬರಲ್ಲ, ಒಬ್ಬರು ನೆಟ್ಟಗೆ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಇವತ್ತು ಯೆಹೋಶುವನ ಬಗ್ಗೆ ಹೇಳುವಾಗ ನೀವೊಬ್ಬೊಬ್ಬರು, ದೇವರೇ ಆ ಸ್ಥಾನದಲ್ಲಿ ನಾನಾಗಿರಬೇಕು ಎಂದು ಭಾವಿಸು. ನಾವು ಈ ಸತ್ಯವೇದದಲ್ಲಿ ವಾಕ್ಯಗಳು, ಹೋದ ವಾರ ನಾನು ಹೇಳಿದೆ ವಿಷಯ, ಈ ವಾಕ್ಯಗಳು ಆಗಿನ ಕಾಲದ ವಾಕ್ಯಗಳು ಕೂಡ ಈಗ ನಾವು ತಿಳ್ಕೊಳ್ಳುವಾಗ ಹೀಗೆ ಅದು ನನಗೇ ಎಂಬುದನ್ನು ಸ್ವೀಕರಿಸಬೇಕು. ಹೋದ ವಾರ ಬೆಸಲೇಲಿಗೆ ದೇವರು ಗುರುತಿಸಿ ಅವರಿಗೆ ದಿವ್ಯ ಜ್ಞಾನ ಕೊಟ್ಟು ವಿದ್ಯಾ ಶಿಲ್ಪಶಾಸ್ತ್ರ ಜ್ಞಾನಗಳೆಲ್ಲ ಕೊಟ್ಟಿದ್ದರೆ ಅದು ನನಗೂ ನನ್ನ ಮಕ್ಕಳಿಗೂ ಅಂತ ನೀವು ಕೇಳಬೇಕು. ಕೇಳಿದ್ದೀರಾ? ಕೇಳಿಲ್ಲಂದರೆ ಯೂಟ್ಯೂಬಲ್ಲಿ ಒಂದು ಸಾರಿ ವಾಕ್ಯ ಕೇಳಬೇಕು, ಆಮೇಲೆ ಪ್ರೇಯರ್ ಮಾಡಬೇಕು. ದೇವರ ಈ ವಾಕ್ಯದಲ್ಲಿ ಹೇಳಿದ ಆಶೀರ್ವಾದ ನನಗೂ ನನ್ನ ಮಕ್ಕಳಿಗೂ ಬರಲೇಬೇಕು. ಓಕೆ, ಇವತ್ತು ಹೇಳ್ತಾ ಇದ್ದಾರೆ, ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರೇ ನಿಲ್ಲುವುದಿಲ್ಲ. ಸರಿ, ನೀವು ಯೋಚನೆ ಮಾಡಿ, ನಿಮ್ಮ ಎದುರೇ ಒಬ್ಬ ವೈರಿ ನಿಲ್ಲುವುದಿಲ್ಲ ಎಂದು ಹೇಳಿದ್ದು ಕೇಳಿಸಿದರೆ ನಿಮಗೆ ಎಷ್ಟು ಸಂತೋಷ, ಹೌದಾ ಇಲ್ವಾ? ಈಗ ನಮಗೆ ವೈರಿಯಿಂದ ಹೇಳಿದ್ರೆ ಈಟಿ ಬರ್ಜಿ ಎಲ್ಲ ಎತ್ಕೊಂಡು ಬರೋದಿಲ್ಲದ್ರೂ ಕೂಡ ನಮ್ಮ ಮೇಲೆ ಸುಮ್ಮನೆ ಜಗಳಕ್ಕೆ ಬರುವುದು, ಇಲ್ಲಾಂದರೆ ಮಾಟ ಮಂತ್ರ ಮಾಡೋದು, ಕೆಡಿಸಿಬಿಡೋದು, ಅಲ್ಲಿಗೆ ತೊಂದರೆಗಳು ಕೊಡೋದು, ಈ ಥರ ಇರುವಂಥ ಹೋರಾಟಗಳು, ಅಲ್ಲಿ ನಮ್ಮ ಜಮೀನು ಮೇಲೆ ಕೇಸ್ ಹಾಕಿಬಿಡೋದು, ಆಮೇಲೆ ಅವ್ರು ಎತ್ಕೊಂಡು ಹೋಗೋದು, ಇದೆಲ್ಲ ಹೋರಾಟಗಳು ಇದೆಯಾ? ಈಗ ದೇವರು ಹೇಳ್ತಾರೆ, ಈ ಯುದ್ಧದಲ್ಲಿ ನಿನ್ನ ಎದುರೇ ಒಬ್ಬರು ಜಯಿಸುವುದಿಲ್ಲ ಅಂತ. ಹಲ್ಲೆಲೂಯಾ. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ. ಹಲ್ಲೆಲೂಯಾ. ಮಾತ್ರವಲ್ಲ, ನೀ ದೇಶ ಸ್ವಾಧೀನ ಮಾಡಿ ಇಸ್ರಾಯೇಲ್ ಮಕ್ಕಳಿಗೆ ಅದನ್ನು ಹಂಚಿಕೊಡಬೇಕಂತೆ. ಭಾನುವಾರ ವಾಕ್ಯ ಕೇಳೋದಕ್ಕೆ ಬಂದವರಲ್ಲ, ಆ ವಾಕ್ಯ ಕೇಳಿ ವಾಕ್ಯದಲ್ಲಿ ಏನಿದೆಯೋ ಅದನ್ನು ನಮ್ಮ ಜೀವನದಲ್ಲಿ ಆಳಪಡಿಸಬೇಕು. ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರೇ ನಿಲ್ಲುವುದಿಲ್ಲ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ನೀ ದೇಶವನ್ನು ಸ್ವಾಧೀನ ಮಾಡ್ತೀರಾ, ಅದು ಭಾಗ ಹಂಚಿಕೊಳ್ತೀರಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. 300 ರೂಪಾಯಿದು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ನಾವು ಒಂದು ಯುದ್ಧ ನಾಡ್ತಾ ಇದ್ರು. ಆ ಯುದ್ಧದಲ್ಲಿ ಅನೇಕರು ಯುದ್ಧಕ್ಕೆ ಬಂದರು. ದುರಾತ್ಮನು ಅವರನ್ನು ಪ್ರೇರೇಪಣೆ ಕೊಟ್ಟು ಯುದ್ಧಕ್ಕೆ ಕಳಿಸಿಕೊಟ್ಟರು. ಊರಲ್ಲಿ ಹೋಗುವಾಗ ಯುದ್ಧ ಇತ್ತು, ಈಗ ಚರ್ಚಲ್ಲಿ ಯುದ್ಧಕ್ಕೆ ಬಂದಿತ್ತು, ಪ್ರಯಾಣದಲ್ಲಿ ಯುದ್ಧ ನಡೆದಿತ್ತು. ಈ ಯುದ್ಧಗಳಲ್ಲೆಲ್ಲ ದೇವರು ಜೊತೆಯಲ್ಲಿ ಇದ್ದದರಿಂದ ಮಗನೇ ಮಗಳೇ, ನಿನ್ನ ಜೀವಮಾನ ಕಾಲದಲ್ಲಿ ಯುದ್ಧಕ್ಕೆ ಜನ ಬಂದಿದ್ದರು, ನಿನ್ನನ್ನು ನಾನು ತೊರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ, ನಾನೇ ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಹಾಗೆ ಅನೇಕ ಯುದ್ಧಗಳು ಜಯಿಸಿ, ಅನೇಕ ಹೋರಾಟಗಳು ಜಯಿಸಿ, ಏಪ್ರಿಲ್ ತಿಂಗಳಲ್ಲಿ ಕೂಡ ಹೋರಾಟ, ಅಲ್ಲಿ ಯುದ್ಧ, ಆ ಯುದ್ಧದಲ್ಲಿ ಜಯಿಸಿ ಇವತ್ತು ಜಯಶಾಲಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ.
ಸ್ವಾಧೀನ ಮಾಡಲಿಕ್ಕಾಗಿ. ಯುದ್ಧದಲ್ಲಿ ಜಯಿಸೋದು ಮಾತ್ರ ಅಲ್ಲ, ಸ್ವಾಧೀನ ಮಾಡಿ ಭಾಗ ಹಂಚಿಕೊಡಬೇಕು. ಈ ಆಶೀರ್ವಾದ ನಿಮಗೆ ಬೇಕಾ? ಎರಡನೇ ವ್ಯಕ್ತಿ ಬಗ್ಗೆ ಹೇಳ್ತಾ ಇರೋದು. ಎರಡನೇ ವ್ಯಕ್ತಿ ಯಾರು? ಯೆಹೋಶುವ. ಅವನ ಬಗ್ಗೆ ಇರುವ ವಾಗ್ದಾನ ಏನು? ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರೇ ನಿಲ್ಲನು. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುತ್ತೇನೆ. ಅದಕ್ಕಿರುವ ದಾರಿ ಹೇಳ್ತೇನೆ. ಮತ್ತೆ ಮೊನ್ನೆ ಓದಿದ ಅದೇ 17ನೇ ವಾಕ್ಯಕ್ಕೆ ಬರೋಣ. ವಿಮೋಚನಕಾಂಡ 17ನೇ ಅಧ್ಯಾಯ 8-9. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡನ್ನು ಕೈಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. 13ನೇ ವಾಕ್ಯ. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಹಾಲೆಲೂಯಾ. ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರೇ ನಿಲ್ಲುವುದಿಲ್ಲ ಎಂದು ಯೆಹೋಶುವನಿಗೆ ದೇವರು ಮಾತಾಡಿದರು. ಹಾಲೆಲೂಯಾ. ಇದು ಮಾತಾಡಿದ್ದು ಮೋಶೆ ಅಲ್ಲ, ದೇವರು ಹೇಳಿದ ಮಾತು. ಅದು ಆ ಮಾತು ದೇವರು ಸಂತೋಷವಾಗಿ ಹೇಳಲಿಕ್ಕೆ ಕಾರಣವೇನೆಂದರೆ, ಮೋಶೆಯು ಯೆಹೋಶುವನಿಗೆ, ನೀನು ಬಡರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರನ್ನು ಯುದ್ಧ ಮಾಡಬೇಕು. ನೋಡಿ, ನೀನು ನಾಳೆ ಬಡರನ್ನು ಆದುಕೊಂಡು ಅಮಾಲೇಕ್ಯರನ್ನು ಯುದ್ಧಕ್ಕೆ ಹೊರಡಬೇಕು. ನಾಳೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಇವತ್ತು ಹೇಳ್ತಾರೆ ಬ್ರದರ್. ಆದರೆ ಯೆಹೋಶುವನು ನಾಳೆ ಯುದ್ಧಕ್ಕೆ ಹೋಗಲಿಕ್ಕೆ ಇವತ್ತೇ ಆರ್ಡರ್ ಸಿಕ್ಕಿರೋದು, ಇವತ್ತಕ್ಕೆ ಅವನು ಸಿದ್ಧ ಮಾಡಿದನು. ಅವನು ಬಡರನ್ನು ಆದುಕೊಂಡು ಯುದ್ಧಕ್ಕೆ ಬೇಕಾದಂಥ ಎಲ್ಲ ಈಟಿ ಬರ್ಜಿ ಮತ್ತು ಗುರಾಣಿ ಎಲ್ಲ ವ್ಯವಸ್ಥೆಗಳು ಮಾಡಿ ಸೈನ್ಯವನ್ನು ಸಿದ್ಧಪಡಿಸಿ ಅದಕ್ಕೆ ಅವನು ಹೇಳಿದ ಹಾಗೆ ಮಾರನೆಯ ದಿವಸ ಯುದ್ಧಕ್ಕೆ ಹೊರಟಿದ್ದಾರೆ. ಓ ರಫರ ಶಾತಲ ರಖಬ. ಸ್ಕೂಲ್ಗೆ ಹೋಗಬೇಕಂದ್ರೆ ಎಷ್ಟು ಸಿದ್ಧ ಮಾಡಬೇಕು? ಗೌರ್ಮೆಂಟು ರಜಾ ಘೋಷಣೆ ಮಾಡಿದೆ. ನಾಳೆ ಸ್ಕೂಲ್ ಇಲ್ಲ ಎಂದು ಹೇಳಿದರು. ನಾಳೆ ಸ್ಕೂಲ್ ಇಲ್ಲ ಅಂತ ಹೇಳಿದಕ್ಕೆ ನಾವು ಸ್ಕೂಲ್ ಇಲ್ಲಲ್ಲ, ನಾಳೆ ಕ್ಲಾಸ್ ಇಲ್ಲ ಅಂದುಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನೈಟು 8 ಗಂಟೆಗೆ ನ್ಯೂಸಲ್ಲಿ ಹೇಳ್ತಾ ಇದೆ, ನಾಳೆ ಸಾಧಾರಣ ರೀತಿಯಲ್ಲಿ ಕ್ಲಾಸ್ ಇರುತ್ತೆ ಅಂತ 8 ಗಂಟೆಗೆ ಗೊತ್ತಾದರೆ ಏನು ಮಾಡ್ತೀರಾ? ಸರ್ಕಾರ ವಜಾ ಮಾಡಿದ್ರು ನಾನು ರಜೇನೆ, ಹೌದಲ್ಲ? ಯೂನಿಫಾರ್ಮ್ ಎಲ್ಲೋ ಒಂದು ಕಡೆ ಬಿಟ್ಟಿದೆ, ಬ್ಯಾಗ್ ಎಂದೋ ಕಡೆ ಇಟ್ಟಿದೆ, ಹೋಮ್ವರ್ಕ್ ಅಂದು ಮಾಡಿಲ್ಲ, ನಾವೊಂದು ಹೋಗಲ್ಲ ಅಲ್ವಾ? ಸರಿನಾ? ಪೇರೆಂಟ್ಸು ಕೂಡ ಅಯ್ಯೋ ನಾಳೆ ಸ್ಕೂಲ್ ಇಲ್ಲ ಅಂದ್ರೆ ಮಕ್ಕಳನ್ನ ಬೆಳಿಗ್ಗೆ ರೆಡಿ ಮಾಡಿ ಬೇಡ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ತರಕಾರಿ ಕೊಯ್ದು ಸಾಂಬಾರಕ್ಕೆಲ್ಲ ರೆಡಿ ಮಾಡಿ ಇಡೋದು ಸಾಯಂಕಾಲ, ಅದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಆದರೆ ಒಂದು ಮಗುವನ್ನು ಸ್ಕೂಲ್ ಕಳಿಸಲಿಕ್ಕೆ ಸಂಜೆ ಗೊತ್ತಾಗಿದರೆ ಎಷ್ಟು ರಿಸ್ಕ್ ಆಗಿದರೆ ಒಂದು ಯುದ್ಧಕ್ಕೆ ಹೋಗೋದು ಸುಲಭೇನಾ? ಜನರನ್ನು ಸೇರಿಸಿ ನಾಯಕರನ್ನು ಆಯ್ಕೆ ಮಾಡಿ, ನೀ ಯುದ್ಧಕ್ಕೆ ನೀ ಇಂಥ ಜಾಗೆಯಲ್ಲಿರಬೇಕು, ನೀನು ಈ ಜಾಗೆಯಲ್ಲಿರಬೇಕು, ಅಲ್ಲಿ ಒಂದು ಗುಂಪು ಅಲ್ಲಿರಬೇಕು, ಈ ಕಡೆಯಿಂದ ಇರಬೇಕು, ಹಿಂಗಿರಬೇಕು, ಅದೆಲ್ಲ ಹೇಳಬೇಕಂದ್ರೆ ಅವರನ್ನು ಯುದ್ಧಕ್ಕೆ ಅದು ಜಯಿಸಬೇಕಾದ್ರೆ ಸುಲಭೇನಾ? ಆದರೆ ಯೆಹೋಶುವನು ಮೋಶೆಯ ಮಾತಿನಂತೆ ಅದನ್ನು ಅನುಸರಿಸಿದರು. ನಾವಾದರೆ ಏನು ಹೇಳೋದು? ನಾಳೆ ಯುದ್ಧಕ್ಕೆ ಹೋಗ್ಲಿಕ್ಕೆ ಈಗ ಹೇಳೋದ? ನೀ ಎಲ್ಲೋಗ್ತಾ ಇದ್ದೀರಿ, ಏನು ಮಾಡ್ತಾ ಇದ್ರು? ಹಂಗೆ ದೇವರ ಹತ್ರ ನೀ ದೊಡ್ಡ ಪಾಸ್ಟರ್ ತಾನೆ, ನೀನು ದೇವರನ್ನು ಕೇಳಬೇಕಾಯ್ತು, ದರ್ಶನ ಪಡ್ಕೊಳ್ಬೇಕಾಯ್ತು, ಪ್ರವಾದನೆ ತಕ್ಕೊಳ್ಬೇಕಾಯ್ತು. ಆಮೇಲೆ 1 ವಾರ ಮುಂದೆ ಆದರೂ ಹೇಳಬಾರ್ದಾಯ್ತಾ? ಈಗ ಇವತ್ತು ಪ್ರೇಯರ್ ಮಾಡಿಬಿಟ್ಟು ನಾಳೆ ಬಂದು ಹೇಳಿದ್ರೆ ನೀನೇ ಪಾಸ್ಟ್ರಾ, ನೀನೇ ಲೀಡ್ರಾ? ಯಾಕಂದ್ರೆ ಯಾರನ್ನು ಕರ್ಕೊಂಡು ಹೋಗು. ನಾವು ಯಾರು ಹೇಳಲೇದಾನೆ? ನೀವ್ಯಾರು ಹೇಳಲೇದಾನೆ? ಹೇಳದಿದ್ದರೆ ನಿಮ್ಮ ಮುಂದೆ ಯಾರು ಯುದ್ಧಕ್ಕೆ ನಿಲ್ಲಲ್ಲ. ನೀವು ಈ ಥರ ಗುಣಗುಟ್ಟಿದರೆ ನಿಮ್ಮಿಂದ ಯುದ್ಧ ಜಯಿಸಲಿಕ್ಕಾಗಲ್ಲ.
ಹೇಳಿದ ಅಪ್ಪಣೆ ಕೇಳಿ ಹೊರಟಿದ್ದಾರೆ. ಸತ್ಯಮಂಗಲದಲ್ಲಿ ಸೇವೆಯಲ್ಲಿರುವಾಗ ನಾನು ಸಿಸ್ಟ್ರು 2 ಅವರು ಕಾಡಲ್ಲಿ ಪ್ರಯಾಣ ಮಾಡಿದೆ. ಆನೆ ಕಾಡಲ್ಲಿ ಪ್ರಯಾಣ ಮಾಡಿದೆ. ಏಂಜಲು ಹೊಟ್ಟೆಯಲ್ಲಿರುವಾಗ 8 ತಿಂಗಳು 2 ಅವರು ಕಾಡಲ್ಲಿ ಸಿಸ್ಟರ್ ನಡೆದಿದ್ದಾರೆ. 8ನೇ ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿರುವ ಸಹೋದರಿಯವರು 8ನೇ ತಿಂಗಳು 8 ತಿಂಗಳಲ್ಲಿರುವಾಗ ಹೊಟ್ಟೆ ಜಾಸ್ತಿ ಇರುತ್ತದೆ. ಆವಾಗ 2 ಅವರು ನಡೀತೀರಾ? ಯಾರಾದರೂ 2 ಅವರು ನಡೀತೀರಾ? ಕಾಡಲ್ಲಿ, ಆನೆ ಕಾಡಲ್ಲಿ. ನಾನು ಇಬ್ಬರು ಒಟ್ಟಕ್ಕೆ ಮನೆಯಿಂದ ಬಿಡೋದು, ಮನೆಯಿಂದ ನಾವಿಬ್ಬರು ಬಿಟ್ಟು ನಾನು ಕಾಲಿಂಗೆ ಇಟ್ಟು ಬಿಡೋದು. ಸುಮಾರು ಹೊತ್ತು ನೋಡಿದ್ರೆ ಅಲ್ಲಿಂದಲೇ ಬರ್ತಾ ಇದ್ದಾರೆ. ನಾನು ಆವಾಗ ನಿಲ್ಲೋದು. ಮನೇಲಿರು ಅಂತ ಹೇಳಿದ್ದಾನೆ, ಕೇಳಲ್ಲ. ನೀನೂ ಬರಲ್ಲ, ನಾನೂ ಹೋಗಲಿಕ್ಕೆ ಬಿಡಲ್ಲ ಅಂತ ಹೇಳಿದು. ಆಯಿತು ಸ್ವಾಮಿ, ನೀ ಮುಂದೆ ಹೋಗ್ತಾ ಇರೋ, ನಾನು ಹಿಂದೆ ಆದರೂ ಬರ್ತೀನಿ. ಹಲ್ಲೆಲೂಯಾ. ಆ ರೀತಿ 8 ತಿಂಗಳು ಪ್ರೆಗ್ನೆಂಟಲ್ಲಿರುವಂಥ ಒಂದು ಗರ್ಭಿಣಿಯಾದವರು ಆನೆ ಕಾಡಲ್ಲಿ ಪ್ರಯಾಣ ಮಾಡಿ ಒಂದು ಚರ್ಚ್ ಕಟ್ಟಿ, ಆ ಚರ್ಚ್ ಕಟ್ಟಲಿಕ್ಕೋಸ್ಕರ ಅಲ್ಲಿ ಜನ ಮರ ಕಡಿದುಕೊಂಡು ಬಂದಿದೆ. ಆದರೆ ನನ್ನ ಹೆಸರು ಹೇಳಿ ಫಾರೆಸ್ಟ್ ಅವರು ಹಿಡ್ಕೊಂಡು ಹೋಗಿ ನಾನು ಫಾರೆಸ್ಟ್ ಆಫೀಸರ ಮುಂದೆ ಕೂತ್ಕೊಳ್ಬೇಕಾಯಿತು. ಆ ಥರ ಆಲಯ ಕಟ್ಟಿ ಆಲಯದ ಸಂಜೆ ಇನಾಗ್ರೇಷನ್ ಆದರೆ ನನಗೆ ಸಂಸ್ಥೆಯಿಂದ ಆರ್ಡರ್ ಇತ್ತು, ಆ ಏಪ್ರಿಲ್ 10ನೇ ತಾರೀಕು ನೀವು ಜಿಗಣಿಯಲ್ಲಿ ಇರಬೇಕು. ನಾನು ಹೇಳಿದೆ ಚರ್ಚೆ ಕಟ್ಟಿದೆ, ಇನಾಗ್ರೇಷನ್ ಮಾಡಿ ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀ ಇನಾಗ್ರೇಷನ್ ಮಾಡೋದೋ ಬಿಡೋದೋ ನಿನಗೆ ಸೇರಿದು, ಒಟ್ಟಕ್ಕೆ 10ನೇ ತಾರೀಕು ನೀ ಜಿಗಣಿಯಲ್ಲಿ ಇರಬೇಕು. ನಾನು ರಾತ್ರಿ ಅಷ್ಟೊತ್ತಿಗೆ 9ನೇ ತಿಂಗಳಾಯಿತು. ಸಿಸ್ಟರ್ ಡೆಲಿವರಿಗೆ ಹೋಗಿದೆ. ನಾನು ರಾತ್ರಿ ಇದು ಇನಾಗ್ರೇಷನ್ ಮಾಡಿ ಸಂಜೆ ಸೈಕಳಲ್ಲಿ, ಕೇಳಿಸ್ಕೊಳ್ಳಿ, ಸೈಕಳಲ್ಲಿ 2 ಕಿಲೋಮೀಟ್ರ್ ದೂರದಲ್ಲಿ ಒಂದು ಟಿ ವಿ ತಗೊಂಬಂದು, ಅದರಲ್ಲಿ CD ಪ್ಲೇಯರು ಬಾಡಿಗೆಗೆ ತಗೊಂಡು ಬಂದು ಸೈಕಳಲ್ಲಿ ಕಟ್ಟಿ, ಸೈಕಲ್ ತುಳಿಲಿಕ್ಕಾಗಲ್ಲ, ತುಳಿದು ಏನಾದರೂ ಕೈ ಬಿದ್ದು ಹೋಗ್ಬಿಟ್ರೆ ಟಿ ವಿ ತಾನೆ, ಅದಕ್ಕೆ ಸೈಕಲ್ ಕಟ್ಟಿ 2 ಕಿಲೋಮೀಟ್ರ್ ಸೈಕಲಲ್ಲಿ ತಳ್ಕೊಂಡು ಬಂದು ಅಲ್ಲಿ DVD ಪ್ಲೇಯರಲ್ಲಿ ಯೇಸು ಕ್ರಿಸ್ತನ ಪಿಕ್ಚರ್, ಕರುಣಾಮೂರ್ತಿ ಪಿಕ್ಚರ್ ತೋರಿಸಿ, ಅಲ್ಲಿ ಅಡುಗೆ ಮಾಡುವಂಥ ಒಬ್ಬ ತಾಯಿ, ಸ್ಕೂಲ್ ಮಕ್ಕಳಿಗೆ ಅಡುಗೆ ಮಾಡುವಂಥ ತಾಯಿ ಇದ್ದರು, ಅವರಿಗೆ ಹೇಳಿ ಅಲ್ಲಿ ಮಕ್ಕಳಿಗೆ ಟೊಮಾಟೊ ಬಾತು ಈಗ ಊಟ ಅಡುಗೆ ಮಾಡಿ ಊರು ಮಕ್ಕಳಿಗೆ ಎಲ್ಲರಿಗೂ ಊಟ ಕೊಟ್ಟು, ಹೀಗೆ ಈ ಕರುಣಾಮೂರ್ತಿ ಪಿಕ್ಚರ್ ತೋರಿಸಿ ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ಚರ್ಚು ಇನಾಗ್ರೇಷನ್ ಮಾಡಿ ರಾತ್ರಿ 10 ಗಂಟೆಗೆ ತಿರುಗಿ ಈ ಟಿ ವಿ ತಗೊಂಡು, ಈಗ ಇನ್ನೊಬ್ಬರು ಮನೆಯಲ್ಲಿ ಒಂದು ಜೇಕಪ್ಪಣ್ಣ ಅಂತ ಒಬ್ಬರು ಇದ್ದರು, ಆ ಜೇಕಪ್ಪಣ್ಣ ಮನೆಯಲ್ಲಿ ಕೊಟ್ಟು, ಅಣ್ಣ ನೀವು ಇದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಆ ಸೈಕಳು ಅಣ್ಣನ ಕೊಟ್ಟಿದ್ದು, ಅಣ್ಣನ ಕಡೆಗೆ ಸೈಕಳು ಕೊಟ್ಟು, ಮತ್ತು ನಾನು ತಿರುಗಿ ಬಂದು ಒಂದು ಸೂಟ್ ಕೇಸಲ್ಲಿ ಬಟ್ಟೆ, ಇನ್ನೊಂದು ಗೋಣಿ ಚೀಲ ಒಳಗಡೆ ಪಾತ್ರೆ ಸಾಮಾನುಗಳು, ಸ್ಟವ್ ಎತ್ಕೊಂಡು ಬಂದು ಆ ರಾತ್ರಿ ಚರ್ಚ್ ಇನಾಗ್ರೇಷನ್ ಮಾಡಿದ ರಾತ್ರಿ ಅಲ್ಲಿಂದ ಮಕ್ಕಳಿಗೆ ಊಟ ಕೊಟ್ಟು, ನಾನು ಊಟ ಮಾಡಿಲ್ಲ, ನನಗೆ ಒಂಥರ ಸಂಗಡ ಆಗೋಯ್ತು. ಆದರೂ ಅಪ್ಪ ಈ ಚರ್ಚ್ ಇನಾಗ್ರೇಷನ್ ಮಾಡಿ 1 ದಿವಸ ಕೂಡದಲ್ಲಿ ಆರಾಧನೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲಲ್ಲ ಎಂದ ವೇದನೆಯಲ್ಲಿ ನನ್ನ ಧರ್ಮಭಕ್ತಿಯಾದವಳು ಈ ಕಾಡಲ್ಲಿ, ಆನೆ ಕಾಡಲ್ಲಿ ಈ ಪ್ರೆಗ್ನೆಂಟಲ್ಲಿ ನಡ್ಕೊಂಡು ಬಂದು 1 ದಿವಸ ಕೂಡ ಅವರಿಗೆ ಆಲಯದೊಳಗಡೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಎಂದ ಆ ವೇದನೆಯಲ್ಲಿ ಕಣ್ಣೀರಿಂದ ಗಾಡಿ ಓಡಿಸಿಕೊಂಡು ಬಂದೆ. ನಾನು ಕಣ್ಣೀರಿಂದ ಗಾಡಿ ಓಡಿಸಿಕೊಂಡು ಬಂದು ಈ ಜೇಕಪ್ಪಣ್ಣನದು ಮನೆಯಲ್ಲಿ ರಾತ್ರಿ ಮಲಗಿದೆ. ಅಲ್ಲಿಂದ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು M80 ಗಾಡಿ ಓಡಿಸಿದೆ. 5 ಗಂಟೆಗೆ M80 ಗಾಡಿ ಓಡಿಸಿ ಅಲ್ಲಿಂದ ಕನಕಪುರ, ರಾಮನಗರ, ಕನಕಪುರ, ಆಮೇಲೆ ಕೊಳ್ಳೇಗಾಲ, ಅಲ್ಲಿ ಬಂದು ಇಲ್ಲಿ ಬಂದು ಈಗ ಬನಶಂಕರಿ ಹೋಗಿ, ಅಲ್ಲಿ ಬನಶಂಕರಿಯಿಂದ ಇಲ್ಲಿ ಗಾರ್ವೇಪಾಳ್ಯದಲ್ಲಿ ಕುರಿಯಾಕೋಸ್ ಅವ್ರ ಮನೆ ಇತ್ತು, ಗಾರ್ವೇಪಾಳ್ಯಕ್ಕೆ ಬಂದಿದೆ ಸಾಯಂಕಾಲ 5:30ಗೆ. ಬೆಳಿಗ್ಗೆ 5 ಗಂಟೆಗೆ ನನಗೆ M80 ಗಾಡಿ ಓಡಿಸಿಕೊಂಡು ಅಲ್ಲಿಂದ ದೂರ ಸುತ್ತಿ ಬೆಳೆಸಿ ಇಲ್ಲಿ ಬಂದು 5:30ಗೆ ನೀ ಯುದ್ಧಕ್ಕೆ ಹೊರಡುವಂಥ ಅಧಿಕಾರಿ ಹೇಳಿದೆ, ನಾನು ಅನುಸರಿಸಿದೆ. ನಾನು ಯಾಕೆ ಸ್ಟೋರಿ ಹೇಳಿದೆ ಅಂತ ಹೇಳಿದರೆ, ನಿಮಗದು ಸಹಿಸಲಿಕ್ಕಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ಅನುಸರಿಸಿದೆ. ಆನೆ ಅಲ್ಲಿ ಹಳ್ಳದಲ್ಲಿ ಕೂಗುತ್ತಾ ಇದೆ. ಆವಾಗ ಸಿಸ್ಟರ್ ಪ್ರೆಗ್ನೆಂಟ್ ಆಗಿರುವವ್ರನ್ನ ಕರ್ಕೊಂಡು ಬರುವಾಗ ನಾನಿವ್ರಿಗೂ ಬೈಯೋದು, ಆನೇನಾದರೂ ಮೇಲೆ ಬಂದಿದ್ದರೆ ನಾನೇನು ಓಡ್ಬೋದು, ನೀನೇನು ಮಾಡ್ತೀಯ?
ಆವಾಗಲೂ ಸಿಸ್ಟೊಂದು ಮಾತು ಹೇಳಿದರು, ಆನೆ ನನ್ನ ಬಳಿಗೆ ಬರಲ್ಲ. ಹಲ್ಲೆಲೂಯ. ಅನುಸರಿಸಿ ಇಲ್ಲಿ ಬಂದಿದೆ. ಯುದ್ಧದಲ್ಲಿ ಸುಮ್ಮನೆ ನೀ ಜಯಿಸುವುದಿಲ್ಲ. ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಅಂತ ಹೇಳುವ ಹಾಗೆ ನಿನ್ನ ಯುದ್ಧಕ್ಕೆ ಹೊರಡು ಅಂತ ಹೇಳುವಾಕೆ ಹೊರಡುವ ಮನಸ್ಸಿದೆಯಾ? ಕರ್ತನ ಸೇವೆಯಲ್ಲಿ ಒಂದು ಯುದ್ಧ, ಒಂದು ಹೋರಾಟಕ್ಕೆ ನೀ ಸಪೋರ್ಟ್ ಆಗಿದ್ದೀರಾ? ಹಾಗಾದರೆ ನಿನ್ನ ಎದುರೇ ಒಬ್ಬನು ನಿಲ್ಲಲ್ಲ. ಆ ಅನುಸರಣೆಯಿಂದ ಬಂದ ನಮ್ಮನ್ನು ಇಲ್ಲಿ ಜನ ಹಿಂಸೆಪಡಿಸಲಿಕ್ಕೆ ಬರುವಾಗ ನಮ್ಮ ಅಪ್ಪ ಬಿಟ್ಟು ಕೊಡ್ತಾರಾ? ನಮ್ಮ ಅಪ್ಪ ಬಿಟ್ಟು ಕೊಡ್ತಾರಾ? ಅದರಿಂದಲೇ ಇವತ್ತು ಈ ಸ್ಥಳದಲ್ಲಿ ಜಯಶಾಲಿಯಾಗಿ ನಿಲ್ಲುವುದು. ನೀವು ರೆಡಿನಾ? ದೇವರ ಸೇವೆಯಲ್ಲಿ ಆಕಾಶ ಮಂಡಲದಲ್ಲಿರುವ ಕೆಲ ದುರಾತ್ಮ ಶಕ್ತಿಗಳು ಸ್ವಾಧೀನ ಮಾಡಿಕೊಂಡು ದೇವರ ಜನರನ್ನು ಯುದ್ಧ ಮಾಡುವಾಗ ನೀ ಹೊರಟು ಹೋಗಿ ಬಿಡಿಸುವವರನ್ನು. ಅನಾರೋಗ್ಯದಲ್ಲಿ ಕೆಲವರಿರಬಹುದು, ಕುಟುಂಬಗಳಲ್ಲಿ ಗೆಲಿಬಿಲಿ, ಒಂದು ಕುಟುಂಬದಲ್ಲಿ ಅಸಮಾಧಾನ, ಅಲ್ಲಿ ಸಾಲೆ ಬಾಧೆ, ಅಲ್ಲಿ ಹಣಕಾಸಿನ ನಷ್ಟ, ಇಂಥ ಪರಿಸ್ಥಿತಿಯಲ್ಲಿ ಜನ ಯುದ್ಧದಲ್ಲಿ ಇರುವಾಗ ನೀವು ಸುಮ್ಮನೆ ಇರುತ್ತೀಯಾ? ಇಲ್ಲ ಹೊರಟೋಗ್ತೀರಾ? ನೀವು ಹೊರಟು ಹೋಗಿ ಯುದ್ಧ ಮಾಡಿ ಅವರನ್ನು ಜಯಿಸಲಿಕ್ಕೆ ಮುಂದಕ್ಕೆ ಸಾಗಿದರೆ, ಮಕ್ಕಳೇ, ಅಂದವರ ಬಗ್ಗೆ ಹೇಳ್ತಾ ಇದ್ದಾರೆ, ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರೇ ನಿಲ್ಲಲ್ಲ. ಆದರೆ ನೀವು ದೇವರ ಸೇವೆ, ಅದು ಪಾಸ್ಟ್ರಿಗೂ ಸಿಸ್ಟ್ರಿಗೂ ತಾನೇ. ಈಗೇನೋ ಅವ್ರ ಮಗಳು ದೊಡ್ಡವರಾದರು, ಸರಿ ಅವರು ಇದ್ದಾರೆ, ನಾವೇನಕ್ಕೆ ಹೋಗಬೇಕು, ಅವರೇ ಮಾಡಲಿ, ನಾವೇನಕ್ಕೆ ಅಂತ ಹೇಳಿ ನೀವು ನಿಮ್ಮ ಸೌಕರ್ಯಗಳ ಬಗ್ಗೆ ಹೋಗುವಾಗ ಜೀವಮಾನ ಕಾಲದಲ್ಲಿ ಒಬ್ಬರು ನಿಮ್ಮೆದುರುಗಡೆ ನಿಲ್ಲಲ್ಲ ಅಂದಲ್ಲ. ನೀವು ಒಬ್ಬರು ಮುಂಜೆ ನೆಟ್ಟಕ್ಕೆ ನಿಲ್ಲಕ್ಕೆ ಶಕ್ತಿ ಸಿಕ್ಕಲ್ಲ. ಎಲ್ಲರೂ ಮುಂಜೆ ಹೋಗಿ ಸೋತವ್ರ ಥರ, ನಮ್ಮ ಮಾಮ ಮೋಸ ಮಾಡಿಬಿಟ್ರು, ನಮ್ಮ ಅಪ್ಪ ನನಗೆ ಕೊಟ್ಟಿಲ್ಲ, ಆಮೇಲೆ ಚಿಕ್ಕಪ್ಪ ಮೋಸ ಮಾಡಿಬಿಟ್ರು, ಕಂಪ್ನಿಯಲ್ಲಿ ಸೂಪರ್ವೈಸರು ಇದು ಮಾಡಿಲ್ಲ, ಎಲ್ಲ ಕಡೆ ಸೋಲು. ಹಲ್ಲೆಲೂಯ, ಹಲ್ಲೆಲೂಯ. ಜಯಿಸಬೇಕಾ ಸೋಲಬೇಕಾ? ಯಾವತ್ತೂ ಸೋಲಬಾರದು. ಮಂಜನಗಳ್ಳಿ ಸಭೆಯ ಮಕ್ಕಳೇ ನೋಡಿ, ಕೆಲ ಕಾರ್ಯಗಳು ಕಂಡೀಷನ್ ಇರುವಾಗ ನಿಮಗೆ ದುಃಖ ಆಗಬಹುದು. ನೀವು ದೇವರ ಸನ್ನಿಧಿಯಲ್ಲಿ ಕಂಡೀಷನ್ ಆಗಿದ್ದು ನೋಡು. ದೇವರ ಸನ್ನಿಧಿಯಲ್ಲಿ ನೀವು ದೇವರ ವಾಕ್ಯಕ್ಕೆ ನೀವು ಅದಕ್ಕೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಆ ವಾಕ್ಯಕ್ಕೆ ಸರಿಯಾಗಿ ನಡೆದು ನೋಡು, ನಿನ್ನ ಎದುರೇ ಒಬ್ಬನು ನಿಲ್ಲಲ್ಲ. ಹಲ್ಲೆಲೂಯ. ಈ ಒಂದು ಉರಿ ನಿಮಗೆ ಬರಬೇಕು. ದೇವರ ಸೇವೆ ಎಂಬ ಯುದ್ಧದಲ್ಲಿ ನೀವು ಪಡರನ್ನು ಕರೆದುಕೊಂಡು ಹೊರಡಬೇಕು. ಕೆಲಸ ಬಿಟ್ಟು ಸೇವೆಗೆ ಹೋಗು ಅಂತ ಹೇಳಿಲ್ಲ, ನೀ ಕೆಲಸ ಮಾಡುವ ಜಾಗೆಯಲ್ಲಿ ಹೇಳಬೇಕು, ಸುವಾರ್ತೆ ಹೇಳಬೇಕು. ಅದು ಯುದ್ಧನೇ, ಸುಲಭ ಅಲ್ಲ, ಅದು ಯುದ್ಧನೇ. ಆ ಯುದ್ಧಕ್ಕೆ ನಿನಗೆ ಮೋಶೆ ಕೈಗಳೆತ್ತಲಿಕ್ಕಿರುತ್ತದೆ. ದೇವರ ದಂಡು, ಅಧಿಕಾರದ ದಂಡು ನಿನಗೆ ಮೇಲೆ ಎತ್ತಲ್ಪಟ್ಟಿರುತ್ತದೆ. ಸ್ವರ್ಗದಿಂದ ಬಂದ ಅಧಿಕಾರದ ದಂಡು ಮೇಲೆ ಇರುವಾಗ ನಿನಗೆ ಜಯ ಬರುತ್ತದೆ. ಹಾಗೆ ನೀವು ಸೈತಾನನೊಂದಿಗೆ ಯುದ್ಧ ಮಾಡಿ, ನೀವು ಪಿಶಾಚಿನ ಕೊತ್ತಗಳನ್ನು ಕೆಡವಿ ಬೀಳಿಸಿ ದೇವರ ರಾಜ್ಯ ಸ್ಥಾಪನೆ ಮಾಡುವಾಗ ನಿಮಗೂ ನಿಮ್ಮ ಮಕ್ಕಳಿಗೂ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ, ಅದು ಭಾಗ ಹಂಚಿಕೊಳ್ಳಲಿಕ್ಕೆ ದೇವರು ಕೊಟ್ಟೋಗಿರ್ತಾರೆ. ನೀವು ಬೇರೆ ಎಷ್ಟೋ ಕಾರ್ಯಗಳಲ್ಲಿ ನೀವು ಬಿಟ್ಟು ಕೊಡ್ತೀರಾ, ಅದು ದೇವರ ಕಾರ್ಯದಲ್ಲಿ ನೀವು ಬಿಟ್ಟು ಕೊಡಬಾರ್ದು. ಹಲ್ಲೆಲೂಯ. ಅಂದರೆ ದೇವರಿಗೋಸ್ಕರ ನಿಲ್ಲಬೇಕಂದ್ರೆ ಅದಕ್ಕೆ ಕಷ್ಟ ಏನೋ, ಸಂಕಟ ಏನೋ, ಅನ್ನವಿಲ್ಲದಿದ್ದರೂ, ವಸ್ತ್ರ ಇಲ್ಲದಿದ್ದರೂ, ಗಂಡಾಂತರಗಳು ಕಷ್ಟವೋ, ಲಾಸ್ಟು ಖಡ್ಗವೇ ಆದರೂ ಸರಿ, ಕ್ರಿಸ್ತನ ಪ್ರೀತಿ ಬಿಡಬಾರದು. ಹಾಗಾದರೆ ನಿಮ್ಮ ಜೀವಮಾನ ಕಾಲದಲ್ಲಿ ಒಬ್ಬನು ನಿಲ್ಲುವುದಿಲ್ಲ. ಹಲ್ಲೆಲೂಯ. ಸರಿ, ಓಕೆ. ಒಂದು, ಅವನ ಯುದ್ಧಕ್ಕೆ ಹೊರಟನು. ಆಮೇಲೆ ವಿಮೋಚನಕಾಂಡ 32:17. ಇಸ್ರಾಯೇಲ್ಯರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ, ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕವನು, ನನಗೆ ಕೇಳಿಸುವುದು ಜಯಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು. ದೇವರು 10 ಆಜ್ಞೆ ಕೊಡಲಿಕ್ಕಾಗಿ ಬೆಟ್ಟಕ್ಕೆ ಬಾಂದು ಹೇಳಿದರು. ಯೆಹೋಶುವನು ಮೋಶೆಯು ಬೆಟ್ಟಕ್ಕೆ ಏರಿ ಹೋದನು. ಇವರು ಬೆಟ್ಟದಲ್ಲಿ ದೇವರಿಂದ
ಆಜ್ಞಾಶಾಸನಗಳು ಹೊಂದಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಎಷ್ಟು ದಿವಸ ಕಾದರು? 40 ದಿವಸ ಕಾದಿದ್ರು. 40 ದಿವಸ ದೇವರ ಬಳಿಯಲ್ಲಿದ್ದರು. ದೇವರ ಬಳಿಯಿಂದ ದೇವರ 10 ಆಜ್ಞೆಗಳು ಶಿಲಾಫಲಗಳು ಹೊತ್ತುಕೊಂಡು ಮೋಶೆನು ಯೆಹೋಶುವನು ಬೆಟ್ಟ ಇಳಿದು ಬರ್ತಾ ಇದ್ದಾರೆ. ಬೆಟ್ಟ ಇಳಿದು ಬರುವಾಗ ತಗ್ಗಿನಲ್ಲಿ ಇಸ್ರಾಯೇಲ್ ಜನರು 40 ದಿವಸ ಮೋಶೆನೂ ಇಲ್ಲ, ಯೆಹೋಶುವನೂ ಇಲ್ಲ, ಇವರೇ ಎಲ್ಲೋ ಬೆಟ್ಟ ಹತ್ತುವಾಗೆಲ್ಲೋ ಕಾಲು ಜಾರಿ ಎಲ್ಲೋ ಬಿದ್ದು ಸತ್ತೋಗಿರುವುದು ಅಂದ್ಕೊಂಡು ಇವರು ಆರೋನನ ಸಂಗಡ ಬಸವಪ್ಪನನ್ನು ಮಾಡಿ ಆ ಬಸವಪ್ಪನಿಗೆ ಕುಣಿತಾ ಇದ್ದರು. ಹಾಲೆಲೂಯಾ. ತಗ್ಗಿನಲ್ಲಿ ಇವರು ಬಸವಪ್ಪನನ್ನು ಮಾಡಿ ಕುಣಿತಾ ಇರುವಾಗ ಈಗ ಈ ಕುಣಿದಾಡುವ ಶಬ್ದ ಅಲ್ಲಿ ಮೇಲೆ ಬೆಟ್ಟೆಯಲ್ಲಿ ಕೇಳುವಾಗ ಯೆಹೋಶುವನೊಂದು ಮಾತು ಹೇಳ್ತಾನೆ, ಇಸ್ರಾಯೇಲ್ಯರು ಇಲ್ಸಾಗದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಯೆಹೋಶುವನಿಗೆ ಯುದ್ಧಕ್ಕೆ ತಕ್ಕ ವರವನ್ನು ಕೊಟ್ಟದರಿಂದ ಅವನಿಗೆ ಹಬ್ಬದ ಜಾತ್ರೆ ಸೌಂಡ್ ಕೇಳಿದ್ರು ಅವನ ಕಿವಿಯಲ್ಲಿ ಯುದ್ಧ ಶಬ್ದನ ಕೇಳೋದು. ಅವನ ರಕ್ತದಲ್ಲಿ ಯುದ್ಧದ ವೈರಾಗ್ಯವೇ ಇರೋದು. ರಾಬಾಲರ ಶಾಥಲ ರಖಮಿ ಯಾ ಬಾಬಾ ಲಿಬದರ ಶಂದಲ ರಗಬ ದಿಯಾ ಥರ ಖಬ. ಓ ಪಾಸ್ಟ್ರು ಎಷ್ಟು ಆಶೀರ್ವಾದ ವಾಕ್ಯ ಹೇಳಲಿಕ್ಕೆ ಬಂದರು, ಎಷ್ಟು ಆಶೀರ್ವಾದದ ವಾಕ್ಯ ಹೇಳಲಿಕ್ಕೆ ಬಂದರು. ಲಾಸ್ಟ್ ಸುತ್ತಿ ಬೆಳೆಸಿಕೊಂಡು ಸೇವೆ ಬಗ್ಗೆನೇ ಬರೋದು. ಇವರು ಮಿಷನರಿಯಾಗಿ ಕರೆದಿದೆ, ಇವರ ಬಾಯಿಂದ ಇದೇ ಬರುವುದು. ಅರ್ಥ ಏನು ಮಕ್ಕಳೇ? ಅವನಷ್ಟು ಶಾರ್ಪ್ ಆಗಿತ್ತು. ಅವನು ಮಲಗಿದರೂ ಯುದ್ಧ, ಅವನು ಎದ್ದಿದರೂ ಯುದ್ಧ, ಅವನು ಓಡಾಡುವಾಗಲೂ ಯುದ್ಧ, ಅವನು ಸ್ನಾನ ಮಾಡುವಾಗಲೂ ಯುದ್ಧ, ಅವನು ಊಟ ಮಾಡುವಾಗಲೂ ಯುದ್ಧ, ಅವನು ಎದ್ದೇಳುವಾಗಲೂ ಯುದ್ಧ, ಅವನು ಕೂತ್ಕೊಳ್ಳುವಾಗಲೂ ಯುದ್ಧ, ಅವನು ಹೋಗುವಾಗಲೂ ಯುದ್ಧ, ಅವನು ಬರುವಾಗಲೂ ಯುದ್ಧ. ಯುದ್ಧಕ್ಕಾಗಿ ನನ್ನನ್ನು ದೇವರು ಸಿದ್ಧಪಡಿಸಿದ್ದಾರೆ. ಅರ್ಥ ಮಾಡುವರು ಚಪ್ಪಾಳಿ ಹೊಡೆದು ಸ್ತೋತ್ರ ಮಾಡು. ಓ ರಫರ ಶಥಲ ರಖ ಬಾಬಾ. ಅವನಿಗೆ ಹೇಳ್ತಾ ಇರೋದು, ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬರು ನಿನ್ನ ಎದುರೇ ನಿಲ್ಲಲ್ಲ. ನೀವಿರುವ ಸ್ಥಳದಲ್ಲಿ ಸುವಾರ್ತೆ ಸಾರು ಮಕ್ಕಳೇ. ನೀವು ಹೋಗುವ ಕಂಬನಿಯಲ್ಲಿ ಸುವಾರ್ತೆ ಹೇಳಬೇಕು. ಯಾಕಂದ್ರೆ ನೀ ಯುದ್ಧ ಸನ್ನದ್ಧನಾಗಿ. ಹಾಲೆಲೂಯಾ. ಆ ಥರ ಇರುವವರಿಗೆ ಏನಾಗಿದೆ ಅಂದರೆ ಅವರ ಎದುರುಗಡೆ ಯಾರೂ ನಿಲ್ಲಲ್ಲ. ಅವರೇ ದೇಶ ಸ್ವಾಧೀನ ಮಾಡಿಕೊಂಡು ಭಾಗ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗೋದು. ಹಾಲೆಲೂಯಾ. ಹೀಗೆ ಒಂದು ಯುದ್ಧಕ್ಕೆ ಹೊರಡು ಎಂದು ಹೇಳುವಾಗ ಅವನು ಹೊರಟಿದ್ದಾನೆ. 2 ಅವನ ಚಿಂತೆಯಲ್ಲೆಲ್ಲ ಯುದ್ಧವೇ ಇರುವುದು. 3 ವಿಮೋಚನಕಾಂಡ 33:11. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಾಲೆಲೂಯಾ. ಯೆಹೋಶುವನ ಮುಂದೆ ಒಬ್ಬನು ನೆಟ್ಟಕ್ಕೆ ನಿಲ್ಲದಿರಲಿಕ್ಕೆ 3ನೇ ಕಾರ್ಯ ಹೇಳ್ತಾ ಇದ್ದಾನೆ. ಅವನು ದೇವದರ್ಶನದ ಗೂಡಾರದಿಂದ ಹೊರಟು ಬರಲೇ ಇಲ್ಲ. ಅವನಿಗೆ ಯುದ್ಧದ ಬಗ್ಗೆ ಚಿಂತೆ, ಯುದ್ಧದ ಬಗ್ಗೆ ವಿಚಾರ, ಯುದ್ಧದ ಶಬ್ದ ಅವನ ಕಿವಿಗಳಲ್ಲಿ ಕೇಳುವುದು. ಆದರೆ ಈ ಯುದ್ಧದಲ್ಲಿ ಜಯಿಸಬೇಕೆಂದರೆ ನಾನು ಬಿಡುವಿನ ಸಮಯದಲ್ಲಿ ದೇವದರ್ಶನದ ಗೂಡಾರದ ಬಳಿಯಲ್ಲಿ ನಾನು ಕಾಯಬೇಕು. ಅವನ ಯುದ್ಧ ಇಲ್ಲದ ಸಮಯ ದೇವಾಲಯದಲ್ಲಿ ದೇವದರ್ಶನದ ಗೂಡಾರದಲ್ಲಿ ಆ ಡೇರೆಯ ಬಳಿಯಿಂದ ಹೊರಡಲೇ ಇಲ್ಲ. ಯುದ್ಧಕ್ಕೆ ಹೋಗುವಾಗ ವಾರ್ಫೀಲ್ಡಲ್ಲಿ, ಯುದ್ಧ ಸ್ಥಳದಲ್ಲಿ, ಉಳಿದ ಸಮಯ ದೇವಾಲಯದಲ್ಲಿ. ಅವನ ಸಂಗಡ ಯಾರು ನಿಲ್ಲುತ್ತಾರ?
ಇಲ್ಲಿ ಗಮನಿಸು ಮಕ್ಕಳೇ, ಯುದ್ಧಕ್ಕೆ ಹೋಗುವ ಸಮಯ ಅವನ ಯುದ್ಧ, ಉಳಿದ ಸಮಯ ಅವನ್ ದೇವದರ್ಶನ. ಮೋಶೆ ದೇವದರ್ಶನ ಗುಡಾರದಿಂದ ಹೊರಟು ಹೋದರೂ ನೂನನ ಮಗನಾದ ಯೆಹೋಶುವನು ಗುಡಾರ ಬಿಟ್ಟು ಹೋಗ್ತಾ ಇರಲಿಲ್ಲ. ಅವನು ಪಾಸ್ಟರ್ ಹೋದ ಮೇಲೆ ಇನ್ನೂ ಸ್ವಲ್ಪ ಸಪ್ರೇಟ್ ಪ್ರೇಯರ್ ಮಾಡಿದಂತೆ. ಪಾಸ್ಟರ್ ಹೋದ ಮೇಲೆ ಇನ್ನೂ ಸ್ವಲ್ಪ ಪರ್ಸನಲ್ ಪ್ರೇಯರ್ ಮಾಡ್ತಾ ಇದ್ರಂದೆ. ಇಲ್ಲಿ ಪಾಸ್ಟರ್ ಬಂದರೂ ಬರ್ತಾ ಇಲ್ಲ ಅಲ್ಲ, ಪಾಸ್ಟರ್ ಬಂದ ಮೇಲೂ ಬರಲ್ಲ. ಆದರೆ ಜಯ ಹೊಂದಿಕೊಳ್ಳಬೇಕಾ, ನೀವು ದೇವರ ಆಲಯದಲ್ಲಿ ಕಾಯಬೇಕು. ನೀ ಯುದ್ಧಕ್ಕೆ ಹೋಗಬೇಕು, ನೀ ಢೇರೆಯಲ್ಲಿರಬೇಕು. ದೇವರ ಆಲಯದೊಂದಿಗೆ ನಿನಗೊಂದು ಲಿಂಕ್ ಇದ್ದರೆ ನೀ ಸೋಲಲ್ಲ. ನೀ ಆಲಯದ ಲಿಂಗು ಬಿಟ್ಟು ನೀ ಬೇರೆ ಜನರ ಸಹವಾಸಕ್ಕೆ ಹೋಗ್ತಿರಲ್ಲ, ಆವಾಗಲೇ ನೀ ಎಡಬಹುದು. ಸೊದೋಮ್ ಗೊಮೋರ ಪಟ್ಟಣ ಸ್ವಲ್ಪ ನೋಡ್ಲಿಕ್ಕೆ ಹೋಗಿದೆ ಲೋಟನು, ಆವಾಗ ಅಬ್ರಹಾಮನ ಕಡೆಯಿಂದ ಲಿಂಗ್ ಕಟ್ ಮಾಡಿದ್ದು. ಹಲ್ಲೆಲೂಯಾ. ನೀ ಡೇರೆಯಲ್ಲಿ ಇರಬೇಕಾ ಬೇಡವಾ ಎಂಬುದು ನಿಮ್ಮ ಚಾಯ್ಸು. ಆದರೆ ಯೆಹೋಶುವನು ಡೇರೆಯ ಬಳಿಯಿಂದ ಹೋಗಲಿಲ್ಲ. ಅದರಿಂದ ದೇವರು ಹೇಳ್ತಾರೆ, ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರ ನಿಲ್ಲಲ್ಲ. ನೀ ಕೆಲದನ್ನು ಸ್ವಾಧೀನ ಮಾಡ್ತೀರಾ, ನೀ ಸ್ವಾಧೀನ ಮಾಡಿ ನೀ ಅನೇಕರಿಗೆ ಹಂಚಿಕೊಡ್ತೀರಾ. ಎಸ್. ಆದರೆ ಲೋಟನು ಹೋಗಿದವನೇನಾಯಿತು, ಅವನ ಹಂಚಿಕೊಟ್ಟಿಲ್ಲ ಅಂದು ಮಾತ್ರ ಅಲ್ಲ, ತಂದಿರಿದು ಕೂಡ ಆಕಾಶದ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗೋಯ್ತು, ತನಗೂ ಕೂಡ ಸಿಕ್ಕಿಲ್ಲ. ಅದರಿಂದ 3 ವಿಷಯ ಹೇಳಿದರು. ಒಂದು, ಮೋಶೆ ಹೇಳುವಾಗೆ ಅವನ ಪ್ರಶ್ನೆ ಹಾಕದ ಹೊರಟಿದ್ದಾನೆ. ಜೀವಮಾನ ಕಾಲದಲ್ಲಿ ಒಬ್ಬರು ನಿಮ್ಮ ಮುಂದೆ ನಿಲ್ಲದ ಆ ಸ್ಥಿತಿ ನಿಮಗೆ ಬೇಕಾ? ಬೇಕು ಅಂದರೆ ಒಂದು, ಮೋಶೆ ಹೇಳುವಾಗೆ ಅದು ವಿಧೇಯತ್ವದಿಂದ ಅನುಸರಿಸು. ಒಂದು. 2, ಅವನ ಮನಸ್ಸಿನಲ್ಲಿ ಯಾವಾಗಲೂ ಯುದ್ಧ ಬಗೆಯ ಚಿಂತೆ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸೇವೆಯ ಬಗ್ಗೆ ಚಿಂತೆ ಇರಲಿ. 3, ಅವನ್ ದೇವಾಲಯದಿಂದ ಬಿಟ್ಟಿಲ್ಲ. ಅವಕಾಶ ಸಿಕ್ಕುವಾಗಲೆಲ್ಲ ದೇವರ ಆಲಯದಲ್ಲಿ ಅವನ್ ಪ್ರಾರ್ಥನೆಗಾಗಿ ಸಮಯವನ್ನು ಹುಡುಕುತ್ತಾ ಇದ್ದರು. ಸಭೆಯ ಮಕ್ಕಳಿರ, ಇಲ್ಲಿ ಪ್ರಾರ್ಥನೆಗೆ ಮಂಗಳವಾರ ಪ್ರೇಯರ್ ಇದೆ, ಶುಕ್ರವಾರ ಪ್ರೇಯರ್ ಇದೆ, ಬೆಳಿಗ್ಗೆ ಉಪವಾಸ ಪ್ರೇಯರ್, ಸಂಜೆ ಮಧ್ಯಸ್ಥ ಪ್ರಾರ್ಥನೆ ಇದೆ, ರಾತ್ರಿ ಪ್ರೇಯರ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೆ ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಎದುರ ನಿಲ್ಲಲ್ಲ. ಆಮೇನ್, 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 ಆಮೇನ್. ಒಬ್ಬನು ನಿನ್ನ ಎದುರು ನಿಲ್ಲುವುದಿಲ್ಲ. ನೀವು ಕೆಲದನ್ನು ಸ್ವಾಧೀನ ಮಾಡುತ್ತೀರಾ, ನೀವು ಕೆಲದು ಸ್ವಾಧೀನ ಮಾಡಿಕೊಳ್ತೀರಾ, ಅದು ನೀವು ಹಂಚಿಕೊಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೋಡಿ, ಅರಣ್ಯಕಾಂಡ 27:18 ಬರೋಣ. ಆಗ ಮೋಶೆಯು ಯೆಹೋವನಿಗೆ, ಯೆಹೋವನೇ, ಎಲ್ಲ ಮನುಷ್ಯರ ಆತ್ಮಗಳ ದೇವರೇ, ನಿನ್ನವರಾದ ಈ ಸಮೂಹದವರು ಕುರುಬನಿಲ್ಲದ ಕುರಿಗಳಂತೆ ಆಗಬಾರದು. ಆದದರಿಂದ ಅವರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನಾಯಕನಾಗಿ ಅವರ ಮುಂದೆ ಹೊರಡುವುದಕ್ಕೂ ಅವರನ್ನು ಹಿಂದಕ್ಕೆ ಕರಕೊಂಡು ಬರುವುದಕ್ಕೂ ಒಬ್ಬ ಪುರುಷನನ್ನು ನೇಮಿಸಬೇಕೆಂದು ಬೇಡಿದನು. ಅದಕ್ಕೆ ಯೆಹೋವನು, ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನನು, ಅವನನ್ನು ಮಹಾಯಾಜಕನಾದ ಎಲಾಜಾರನ ಮತ್ತು ಸಮೂಹದವರೆಲ್ಲರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈ ಇಟ್ಟು ಅವನ ಎದುರಿನಲ್ಲಿಯೇ ಅಧಿಕಾರವನ್ನು ಕೊಡಬೇಕು. ಹಲ್ಲೆಲೂಯಾ. ಯೆಹೋಶುವನು ಆತ್ಮವರ ಸಂಪನ್ನನು. ಹಲ್ಲೆಲೂಯಾ. ಮೋಶೆಗೆ ದೇವರು ಹೇಳಿದೆ, ನಿಂದು ಆಯುಸ್ಸು ಮುಗೀತಾ ಇದೆ, ನಿಂದು ಚಾರ್ಜ್ ಮುಗಿದೋಯ್ತು, ರಿಸೈನ್ ಮಾಡಿಕೊಳ್ಳಿ ಎಂದು ಹೇಳಿದರು. ಹಲ್ಲೆಲೂಯಾ. ದೇವರು ಬೆಟ್ಟದಲ್ಲಿ ಕರ್ಕೊಂಡು ಹೋಗಿ ಮೋಶೆಗೆ ಹೇಳಿದೆ, ನೋಡಿ ಕಾನಾನ್ ದೇಶ ಎಲ್ಲ ನೋಡಿಕೊಳ್ಳಿ, ನೀನು ಇಷ್ಟು ನೋಡ್ಕೊಳ್ಬೋದು, ನಿಂದು ಸರ್ವೀಸ್ ಮುಗಿದೋಯ್ತು. ಆವಾಗ ಮೋಶೆ ಕೇಳ್ತಾರೆ, ಸ್ವಾಮಿ ನಂದು ಆಯುಸ್ಸು ಮುಗೀತದ, ಸಂತೋಷ, ಪರವಾಗಿಲ್ಲ, ಆದರೆ ಈ ಜನರನ್ನು ಕರೆದುಕೊಂಡು ಬರಲಿಕ್ಕೂ
ಕರೆದುಕೊಂಡು ಹೋಗಲಿಕ್ಕೂ, ಯುದ್ಧಕ್ಕೆ ಹೊರಳಿಸಲಿಕ್ಕೂ, ಅವರನ್ನು ನಡೆಸಿಕೊಂಡು ಬರಲಿಕ್ಕೂ ಒಬ್ಬ ನಾಯಕನು ಬೇಕಲ್ಲ. ಹಲ್ಲೆಲೂಯಾ. ಮೋಸ ಈ ಮಾತು ಕೇಳುವಾಗ ದೇವರಿಗೆ ಇನ್ನೂ ಒಂದು ನಿಮಿಷ ಕೂಡ ಯೋಚನೆ ಮಾಡಲಿಕ್ಕಿಲ್ಲ. ಅದಕ್ಕೆ ಯೆಹೋವನು, ನಾನು 1 ವಾರ ಬಿಟ್ಟು ಹೇಳ್ತೀನಿ, ನಾನು 1 ತಿಂಗಳು ಬಿಟ್ಟು ಯೋಚನೆ ಮಾಡ್ತೀನಿ, ಇಸ್ರಾಯೇಲ್ ಪಾಳಯದಲ್ಲಿ ಬಲಿಷ್ಠನಾದವನು ಯಾರು, ಶಕ್ತನಾದವರು ಯಾರು, ಯುದ್ಧ ನಡೆಸಲಿಕ್ಕೆ ನಾಯಕತ್ವ ವಹಿಸಲಿಕ್ಕೆ ಯಾರು, ನಾನು ಸ್ವಲ್ಪ ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರೆ ಯೆಹೋವನು 1 ವಾರ ಟೈಮ್ ತಗೊಂಡ್ರ, 1 ದಿವಸ ತಗೊಂಡ್ರ? ಮತ್ತೆ ಆ ಗಳಿಗೆಯಲ್ಲೇ ಮೋಸೆಗಳ್ತಾರೆ, ಮೋಸೆ ನೀ ರಿಸೈನ್ ಮಾಡಲಿಕ್ಕೆ ಮುಂಜಾನೆ ನಿನ್ನ ಬದಲಾಗಿ ಯಾರನ್ನು ನೇಮಿಸಬೇಕೆಂದು ನಾನಾವಾಗಲೇ ಗುರುತಿಸಿದ್ದೇನೆ. ನಾನು ಗುರುತಿಸಿದ ಪುರುಷನು ನೂನನ ಮಗನಾದ ಯೆಹೋಶುವನು, ಅವನ ಆತ್ಮವರ ಸಂಬಂಧನು. ನೀವು ಯೆಹೋವನ ಸನ್ನಿಧಿಯಲ್ಲಿ ಇದ್ದರೆ ಅವಕಾಶಗಳು, ಚಾನ್ಸ್ ಅಲ್ಲ, ಅವಕಾಶಗಳು ನಿನ್ನನ್ನು ಹುಡುಕಿ ಬರುತ್ತದೆ. ನೀ ಅವಕಾಶ ಹುಡುಕಿ ಹೋಗಬೇಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೂಪರ್ವೈಸರು ನನಗೆ ಮೋಸ ಮಾಡಿದರು, ಮ್ಯಾನೇಜರು ನನಗೆ ನ್ಯಾಯ ಕೊಟ್ಟಿಲ್ಲ ನೀ ಹೇಳಲಿಕ್ಕೆ ಹೋಗಬೇಡ. ಎಂದ ಸೂಪರ್ವೈಸರ್ ಎಂದ ಮ್ಯಾನೇಜರು ಮಾಡಿಕೊಂಡು ನೀ ಆತ್ಮವರ ಸಂಬಂಧನಾಗಿದ್ದರೆ, ನೀವತ್ತು ಸೂಪರ್ವೈಸರ್ ಬೇಡ ಅಂತ ಹೇಳಿದ್ರೆ ನಾಳೆ ಅವರು ಬಂದು ಬಾಪ ಏನೋ ಮಿಸ್ ಆಗಿ ಹೇಳಿಬಿಟ್ಟಿದೆ, ನೀನೇ ಸರಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಯಾರು ಮೋಸ ಮಾಡೋದು ನಿಮಗೆ? ಅತ್ತೆ ಮನೆಯವರು ಮೋಸ ಮಾಡಿದೆಯಾ? ಯಾರೂ ಮೋಸ ಮಾಡಲ್ಲ. ನೀ ಕರೆಕ್ಟಾಗಿರು, ನೀ ದೇವರ ಕಡೆ ಇರು. ದೇವರು ಗುರುತಿಸುತ್ತಾರೆ. ದೇವರು ಹೇಳುತ್ತಾರೆ, ನೂನನ ಮಗನಾದ ಯೆಹೋಶುವನಿದ್ದಾರೆ, ಅವನ ಆತ್ಮವರ ಸಂಬಂಧನು, ಅವನೇ ನಿನ್ನ ಕಾಲದ ಅನಂತರ ಈ ಜನರನ್ನು ನಡೆಸುತ್ತಾರೆ. ಆ ಅಪಾಯಿಂಟ್ಮೆಂಟ್ ಎಲ್ಲಿಂದ ಬಂದು? ಸ್ವರ್ಗದಿಂದ ಬಂದು. ಹಲ್ಲೆಲೂಯಾ. ಅವನು 1 ಮೋಸೆಯ ಮಾತು ಅನುಸರಿಸಿದೆ, 2 ಅವನ ಚಿಂತೆಯೆಲ್ಲ ಯುದ್ಧದ ಬಗ್ಗೆ, 3 ಅವನ ದೇವ ದರ್ಶನದ ಗೂಡಾರವನ್ನು ಬಿಟ್ಟು ಹೋಗಲಿಲ್ಲ, ಅದರ ಬಳಿಯಲ್ಲೇ ಇದೆ. ಆದುದರಿಂದ ಆಯ್ಕೆ ಬಂದಿತ್ತು. ಅವನೇ ಲೀಡ್ರು. ಅದಕ್ಕೆ PSC ಎಕ್ಸಾಮ್ ಬೇಕಾಗಿಲ್ಲ, UPSC ಎಕ್ಸಾಮ್ ಬೇಕಾಗಿಲ್ಲ, ನೀಟ್ ಎಕ್ಸಾಮ್ ಬೇಕಾಗಿಲ್ಲ, ಏನಿಲ್ಲ. ದೇವರಿಗೆ ಒಂದೇ ಸೆಲೆಕ್ಷನ್. ಇಲ್ಲಿದ್ದೀರಾ? ಇದು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಸ್ವರ್ಗದ ಸೆಲೆಕ್ಷನ್ ಬಂದರೆ ಯಾರು ನಿಮಗೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಶಾರ್ಟ್ಕಟ್ ಇಷ್ಟೇ ಇರೋದು. 1 ದೇವರ ಮಾತು ಕೇಳಿರಿ. ಹೊರಡು ಅಂತ ಹೇಳಿದ್ರೆ ಹೊರಡು, ಬನ್ನಿ ಅಂದರೆ ಬನ್ನಿ, ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಿ. ದೇವರೇನು ಹೇಳ್ತಾರೋ ಮಾಡು. 1. 2 ದೇವರು ಕೊಟ್ಟ ಗುರಿ ಬಗ್ಗೆನೇ. ಅವನಿಗೆ ಯುದ್ಧ, ಬಸಲೇಲಿಗೆ ಬಿಲ್ಡಿಂಗು ಕನ್ಸ್ಟ್ರಕ್ಷನು, ಇವನಿಗೆ ಯುದ್ಧ, ಇವನ ಯುದ್ಧ ಬಗ್ಗೆನೇ ಚಿಂತೆ, ಅದೇ ಗುರಿ. 3 ದೇವರ ಆಲಯ ಬಿಟ್ಟು ಹೋಗಬೇಡ, ದೇವರ ಗೂಡಾರ ಬಿಟ್ಟು ಹೋಗಬೇಡ. ಪಾಸ್ಟ್ರು ಬಂದಿಲ್ಲಂದರೂ ನೋಡಿ, ಶಿಷ್ಯನಲ್ಲಿ ದೇವಾಲಯದಲ್ಲಿದ್ದಾರೆ. ಹಲ್ಲೆಲೂಯಾ. ದೇವಾಲಯದಲ್ಲಿದ್ದರು. ಅದಕ್ಕೆ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿದ ಮೇಲೆ ಧರ್ಮೋಪದೇಶ ಕಾಂಡ ಪುಸ್ತಕ 34:9. ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈ ಇಟ್ಟದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲ್ಯರು ಯೆಹೋಶುವನ ಮಾತಿನ ಪ್ರಕಾರ ನಡೆದರು. ಹಲ್ಲೆಲೂಯಾ. ಯೆಹೋವನು ಹೇಳಿದ ಹಾಗೆ ಮೋಶೆ ನೂನನ ಮಗನಾದ ಯೆಹೋಶುವನ ಮೇಲೆ ತನ್ನ ಕೈಗಳನ್ನಿಟ್ಟು ಅವನು ಜ್ಞಾನವರ ಸಂಪನ್ನನಾದನು. ಇಸ್ರಾಯೇಲ್ ಜನರು ದೇವರು ಹೇಳಿದ ಹಾಗೆ ಅವನ ಮಾತಿನಕ್ಕೆ ವಿಧೇಯನಾದನು. ಅಧಿಕಾರ ಎಲ್ಲಿಂದ ಬಂದ ನೋಡಿ? ದೇವರು ಮೋಶೆ ಮುಖಾಂತರ ಯೆಹೋಶುವನಿಗೆ ಅಭಿಷೇಕ ಕೊಟ್ಟನು. ಯೆಹೋಶುವನು ಅವನ ನಂತರ
ಮತ್ತೊಬ್ಬ ನಾಯಕನಿಗೆ ಅವನ ಅಧಿಕಾರ ಕೊಟ್ಟನು. ಹಾಲೆಲೂಯಾ. ಅಂದರೆ ನೋಡಿ, ನಾನೇ ಅಧಿಕಾರಿ ಅಂತ ಹೇಳ್ಕೊಂಡು ನೀವು ಯಾವತ್ತೂ ಹೋಗಬಾರ್ದು. ಹೀಗೆ ಅಪ್ಪನ ಆಸ್ತಿ ರಿಜಿಸ್ಟ್ರ್ ಆಫೀಸಕ್ಕೆ ಹೋಗಿ ನಿಮ್ಮದು ಅಪ್ಪನದು ಆಧಾರ್ ಕಾರ್ಡು ಕೊಟ್ಟು ಜಮೀನು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮ ಹೆಸರಿಗೆ ಬರ್ತದಾ? ಬರುತ್ತಾ? ನಿಮ್ಮ ಅಪ್ಪನದೇ ಹೇಳಿ, ನಿಮ್ಮ ಅಪ್ಪನದು ಆಸ್ತಿ ಏನು ತಗಲಾರಿಲ್ಲ, ಅದು ಕರೆಕ್ಟ್ ನಮ್ಮ ಅಪ್ಪನದೇ ಆಸ್ತಿ. ಅಪ್ಪನದು ಆಧಾರ್ ಕಾರ್ಡು ಮತ್ತು ಜಮೀನು ಡಾಕ್ಯುಮೆಂಟ್ಸು ತಗೊಂಡೋಗಿ ರಿಜಿಸ್ಟ್ರ್ ಆಫೀಸಲ್ಲಿ ಕೊಟ್ಟು, ಇವರು ನನ್ನ ಅಪ್ಪ, ಇವ್ರು ನೋಡಿ ಅವ್ರದ್ದು ಜಮೀನು ನನಗೆ ಹಾಕಿ ಕೊಡಿ ಸಾರದಲ್ಲಿ ಕೊಡ್ತಾರಾ? ಯಾಕೆ? ಅಪ್ಪನದು ಸೈನ್ ಬೇಕಾ? ಅವ್ರು ಹೆಬ್ಬೆಟ್ಟಾದರೂ ಬೇಕಾ? ನಿನಗೇನು ಬುದ್ಧಿ ಇದೆಯಾ? ನಿನಗೆ ಜ್ಞಾನ ಇದೆಯಾ? ನೀನು ಓದುತ್ತೀಯಾ? ಇಂಗ್ಲೀಷ್ ಬರ್ತಾ ಅಂತ ಹೇಳಿದ್ರು, ಏನು ಈ ಬಂದಿಲ್ಲಂದ್ರು ಈ ಹೆಬ್ಬೆಟ್ಟಾದರೂ ಹಾಕಿದರೆ ನೀನು ಬಂದುಬಿಡೋದು. ಅರ್ಥ ಮಾಡಿಕೊ. ಅವನಿಲ್ಲಂದರೆ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಅವರಿಲ್ಲಂದರೆ ನನಗೂ ಬರುತ್ತೆ, ನೀ ಬರುತ್ತದೆ ನಿನಗೆ. ನೀನು ಡೂಪ್ಲಿಕೇಟು ಲಂಚ ಕೊಟ್ಟುಬಿಟ್ಟು ಎಲ್ಲೋ ಹೋಗಿ ನೀನು ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಬರ್ಬೋದು. ಒಂದಾನೊಂದು ದಿವಸ ಅಪ್ಪನ ಅಬ್ಜೆಕ್ಷನ್ ಮಾಡಿದರೆ ಹೋಯ್ತು ಕತೆ. ನನ್ನ ಅನುಮತಿ ಇಲ್ಲದೆ ಇವನು ಡೂಪ್ಲಿಕೇಟ್ ಮಾಡಿಕೊಡಿದೆ ಅಂತ ಹೇಳಿದರೆ ನಿನ್ನ ಡಾಕ್ಯುಮೆಂಟ್ಸು ವಜಾ ಆಗಿಬಿಡ್ತದೆ. ಅದಕ್ಕೆ ಯೆಹೋಶುವನ ಮೇಲೆ ಮೋಸಗ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾವು ಆತ್ಮ ವರ ಸಂಬಂಧನು. ಅವನ ಆತ್ಮೀಕವಾಗಿ ವರ ತಕ್ಕೊಂಡು ವಿವೇಚಿಸಲಿಕ್ಕೆ ಕಲಿದಿದನು. ಯೆಹೋಶುವನ ಹಾಗೆ ಹೇಳಿದ ಮಾತು ಕೇಳಿದರೆ ನೀವು ಯಾರಾಗ್ತೀರಾ? ಒಂದು, ಯಾರು ನಿನ್ನ ಜೀವಮಾನ ಕಾಲ ನಿಮ್ಮ ಮುಂದೆ ನಿಲ್ಲಲ್ಲ. 2, ನೀ ದೇಶವನ್ನು ಸ್ವಾಧೀನ ಮಾಡ್ತೀರಾ. 3, ನೀ ಮಾತ್ರ ಅಲ್ಲ, ನಿನ್ನ ತಲೆಮಾರಿಗೆ ಭಾಗ ಹಂಚಿಕೊಡ್ತೀರಾ. ನೀ ಆತ್ಮೀಕವಾಗಿಯೂ ನೀವು ಪ್ರಾಂತ್ಯಗಳನ್ನು ಸ್ವಾಧೀನ ಮಾಡುವವರು, ಬೌದ್ಧಿಕವಾಗಿಯೂ ಪ್ರಾಂತ್ಯಗಳು ಸ್ವಾಧೀನ ಮಾಡೋರು. ಹಲ್ಲೆಲೂಯಾ. ಹೀಗೆ ನಾವು ಜಯಶಾಲಿಗಳಾಗಿ ಬಾಳಿ ಬದುಕಿ ನಾವು ಆ ಕರ್ತನ ಜೊತೆಯಲ್ಲಿರುವುದು, ಅವರ ಸಂಗಡ ನಿತ್ಯ ನಿತ್ಯ ಕಾಲ ಬಾಳುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪೌಲಪೊಸ್ತಲನು ಹೇಳ್ತಾರೆ, ಜೀವಿಸುವುದು ನನಗೆ ಕ್ರಿಸ್ತನು, ಸಾಯುವುದು ನನಗೆ ಲೇಸು. ಹಲ್ಲೆಲೂಯಾ. ಪೌಲನು ಹೇಳ್ತಾರೆ, ನಾನು ಬದುಕಿದರೆ ಕ್ರಿಸ್ತನಿಗಾಗಿ, ಸಾತ್ತಿದರೆ ನನಗೆ ಲಾಭ. ನಾನು ಬೇಗ ಅಪ್ಪನ ಮನೆಗೆ ಹೋಗ್ತೇನೆ, ಅವನಿಗೇನು ಚಿಂತೆ ಇಲ್ಲ, ಫ್ರೀ ಆಗಿರುತ್ತೆ. ಇವತ್ತು ವಾಕ್ಯ ಕೇಳಿದ ಮಕ್ಕಳೇ, ನೀವು ಒಂದು ಸ್ವಲ್ಪ ದೇವರಿಗೆ ಒಪ್ಪಿಸಿಕೊಡು. ನಿಮ್ಮ ಜೀವನದ ವಿಷಯಗಳಕ್ಕೋಸ್ಕರ ನೀವು ದೇವರ ಮಾರ್ಗ ಬಿಟ್ಟು ಅನ್ಯ ಜನರ ಜೊತೆ ಸೇರಿ ಮೋಸ ಹೋಗದೆ ಹುಷಾರಾಗಿರು. ನೀವು ಯೆಹೋಶುವನ ಹಾಗೆ ಹಿರಿಯರಿಗೆ ವಿಧೇಯರಾಗಿರು. ನಿಮ್ಮ ಹಿರಿಯರಿಗೆ ಅಥವಾ ನಿಮ್ಮ ಸಭಾಪಾಲಕರಿಗೆ ವಿಧೇಯರಾಗಿರು. ಅವರ ಆಲೋಚನೆ ಕೇಳು. 2, ಅವರೊಂದು ಯುದ್ಧದ ಬಗ್ಗೆ, ಒಂದು ಪ್ರೇಯರ್ಗೆ ಬಾ, ಅಲ್ಲಿ ಇಂದ ಕಾರ್ಯ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಹಿಂಗೆ ಮಾಡು ಅಂತ ಹೇಳುವಾಗ ಅದನ್ನು ಅನುಸರಿಸು. ಮತ್ತು ನಿನಗೆ ಕೊಟ್ಟ ವರದ ಬಗ್ಗೆ ನಿಮಗೊಂದು ಚಿಂತೆ ಇರಲಿ. ಬೆಸಲೇಲಿಗಾದರೆ ನಿರ್ಮಾಣ ಕೆಲಸಗಳ ಬಗ್ಗೆ, ಯೆಹೋಶುವನಿಗಾದರೆ ಯುದ್ಧದ ಬಗ್ಗೆ. ಹಲ್ಲೆಲೂಯಾ. ನೀವು ಅದನ್ನು ಮಾಡು. 3ನೇದು, ದೇವರ ಆಲಯದಲ್ಲಿ ದೇವಸೇವಕರು ಹೋದರೂ, ಮೋಸೆ ಹೋದರೂ, ಯೆಹೋಶುವ ಹೋದಲಿಲ್ಲ. ಆದ್ದರಿಂದ ಆ ದೇವರಿಗೆ ಅವನ ಆಯ್ಕೆ ಮಾಡಲಿಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ದೇವರವನ್ನೇ ಆಯ್ಕೆ ಮಾಡಿದನು. ಅವನು ಆ ಮೋಸೆಯ ಕೈ ಕೆಳಗಡೆ ಅವನಿಗೆ ಅಭಿಷೇಕ ಮಾಡಿದನು. ಮಾತ್ರವಲ್ಲ, ಯಾರು ನಿನ್ನ ಜೀವಮಾನ ಕಾಲ ನಿನ್ನ ಎದುರೇ ನಿಲ್ಲುವುದಿಲ್ಲ ಅಂತ ಹೇಳಿದರು. ನೀನು ದೇಶ ಸ್ವಾಧೀನ ಮಾಡುತ್ತೆ ಅಂತ ಹೇಳಿದರು. ನೀ ಸ್ವಾಧೀನ ಮಾಡಿದನ್ನು ಜನರಿಗೆ ಭಾಗ ಹಂಚಿಕೊಳ್ತೇನೆ ಅಂತ ಹೇಳಿದರು. ಈ ಆ ವಾಗ್ದಾನ ನಿಮ್ಮೆಲ್ಲರಿಗೂ ನೆರವೇರಲಿ. ಎದ್ದೇಳೋಣ, ಎದ್ದು ನಿಂತು ಪ್ರಾರ್ಥಿಸೋಣ. ಹೌದು ಕರ್ತನೇ, ಯೆಹೋಶುವನ ವಿಷಯದಲ್ಲಿ ನಾನು ಇವತ್ತು ತಿಳ್ಕೊಂಡಿದ್ದೆ. ಕರ್ತನೇ, ಆ ಯೆಹೋಶುವನು ಅವನ ಜೀವಮಾನ ಕಾಲದಲ್ಲಿ ಒಬ್ಬನು ಅವನ ಎದುರೇ ನಿಲ್ಲುವುದಿಲ್ಲ ಅಂತ ಹೇಳಿದೆ. ಕರ್ತನೇ, ನಾನು ನಿನ್ನ ಮಗನಾಗಿರುವೆ. ನನ್ನನ್ನು ಸೋಲಿಸಲಿಕ್ಕೆ, ನನ್ನನ್ನು ನಾಶಪಡಿಸಲಿಕ್ಕೆ, ನನ್ನನ್ನು ನಷ್ಟಪಡಿಸಲಿಕ್ಕೆ, ನನಗೆ ಯುದ್ಧದಲ್ಲಿ ಸೋಲುಕೊಳ್ಳಲಿಕ್ಕೆ, ನನ್ನ ಜೀವನದಲ್ಲಿ ನಿರಾಶೆ ದುಃಖಗಳು ಬರಲಿಕ್ಕೆ, ಕಷ್ಟ ನಷ್ಟಗಳು ಮಾಡಲಿಕ್ಕೆ ಶತ್ರು ನೋಡುವಾಗ ನಾನು ಸೋತು ಹೋಗದಿರಲಿಕ್ಕಾಗಿ, ನಾನು ಜೀವಮಾನ ಕಾಲದಲ್ಲಿ ಯಾರು ನನ್ನ ಮುಂದೆ ನೆಟ್ಟಗೆ ನಿಲ್ಲದೆ, ಕರ್ತನೇ, ಎಲ್ಲ ಸಮಯದಲ್ಲಿಯೂ ಎಲ್ಲ ಸಂದರ್ಭದಲ್ಲಿಯೂ ನಾನು ಜಯಶಾಲಿಯಾಗಲಿಕ್ಕಾಗಿ
ನಿನ್ನ ಮುಂದೆ ಸಮರ್ಪಿಸುತ್ತೇನೆ. ಯೆಹೋಶುವನ ಹಾಗೆ ನಾನು ನಿಲ್ಲಬೇಕು ಸ್ವಾಮಿ. ಓ, ನಾನು ಈಗ ಭೌತಿಕವಾಗಿಯೂ ಆತ್ಮೀಕವಾಗಿಯೂ ನಾನು ಸ್ವಾಧೀನ ಮಾಡುವನಾಗಿರಬೇಕು. ಮಾಟ್ಟಮಂದ್ರ ಶಕ್ತಿಗಳು ನನ್ನನ್ನು ಬಾಧಿಸುವುದಲ್ಲ, ನಾನು ಮಾಟ್ಟಮಂದ್ರ ಶಕ್ತಿಗಳನ್ನು ಸ್ವಾಧೀನ ಮಾಡುವನಾಗಿರಬೇಕು. ರಿಖಬರ ಶಂತಲ ರಖಬಿಯಾತೋರುಗು ಲಿಬದರ ಶಂದಲ ರಖಮಿಯಾತಲಗಮ ಲಗದಲ ರಗಬ ದಿರಿಗದರ ಶಗದಲ ರಗಬ ದಿರಾಗಬ ಥಾರ. ನಿಮ್ಮ ಕೆಲಸಗಳಲ್ಲಿ ನಿಮಗೆ ಸೋಲು ಬರ್ತಾ ಇದೆಯಾ? ನಿಮ್ಮ ಬಿಸ್ನೆಸ್ ಅಲ್ಲಿ ಸೋಲು ಬರ್ತಾ ಇದೆಯಾ? ನಿಮ್ಮ ಜೀವನದಲ್ಲಿ ಸೋಲು ಬರ್ತಾ ಇದೆಯಾ? ಇವತ್ತು ಈ ವಾಕ್ಯ ಕೇಳಿ, ಹೌದು ಕರ್ತನೇ, ನನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನನ್ನ ಎದುರೇ ನಿಲ್ಲುವುದಿಲ್ಲ ಎಂದು ಯೆಹೋಶುವನ ಸಾಮ್ಯವಾಗಿ ಹೇಳಿದರೆ, ನಾನೀಗ ಅನೇಕರ ಮುಂದೆ ನಾನು ತಲೆಬಾಗಬೇಕಾಗಿದೆ, ಅನೇಕರ ಮುಂದೆ ಕೈ ಚಾಚಬೇಕಾಗಿದೆ. ಇವತ್ತು ನಾನು ಅನುಸರಿಸುತ್ತೇನೆ, ಇವತ್ತು ನಾನು ಅನುಸರಿಸುತ್ತೇನೆ, ಇವತ್ತು ನಾನು ಅನುಸರಿಸುತ್ತೇನೆ. ಮೋಸ ಯುದ್ಧಕ್ಕೆ ಹೊರಡು ಅಂತ ಹೇಳುವಾಗ ನಾನು ಹೊರಡುತ್ತೇನೆ ಸ್ವಾಮಿ. ಮೋಸಕ್ಕೆದುರು ನಿಲ್ಲಲ್ಲ, ನಾನು ಮೋಸಕ್ಕೆದುರು ನಿಲ್ಲುವುದಿಲ್ಲ. ಮೋಸ ಹೇಳುವ ಹಾಗೆ ಮಾಡುತ್ತೇನೆ, ಮೋಸ ಹೇಳುವಾಗ ನಡೆಯುತ್ತೇನೆ. ಮೋಸೆಯ ಕೈ ಕೆಳಗಡೆ ಅಭಿಷೇಕಕ್ಕಾಗಿ ನಾನು ಶಿರವಾಗುತ್ತೇನೆ. ದಿಗಮಲರ ಶಂದಲ ರಗಬ ದೇಬಾತಾರ ಶಖಮಾಲ ರಖಬಿಯಥೋರು. ಓ, ಕೇಳಿಕೊಂಡು ಮಕ್ಕಳೇ, ಕೇಳಿ ಪಡೆದುಕೋ. ನೀವು ಸೋತೋಗಬೇಕಾಗಿಲ್ಲ, ನೀವು ಯಾರ ಮುಂದೆ ಚಿಕ್ಕವರಾಗಬೇಕಾಗಿಲ್ಲ, ನೀವು ಯಾರ ಮುಂದೆ ಕೈ ಚಾಚಬೇಕಾಗಿಲ್ಲ. ನೀವು ದೇವರ ಶಕ್ತಿಯಿಂದ ಮತ್ತೊಬ್ಬರ ಮುಂದೆ ನೆಟ್ಟಗೆ ನಿಲ್ಲುವರಾಗಬೇಕು. ನಿಮ್ಮ ಕೈಯಲ್ಲಿದೆ. ಯೆಹೋಶುವನ ಹಾಗೆ ಒಪ್ಪಿಸಿಕೊಡು, ಯೆಹೋಶುವನ ಹಾಗೆ ಸಮರ್ಪಿಸು. ನಿನ್ನನ್ನು ಯಾರು ಗುರುತಿಸಿಲ್ಲ ಅಂತ ನೀ ಚಿಂತೆ ಮಾಡಬೇಡ, ನಿನ್ನನ್ನು ಯಾರು ಬೆಲೆ ಕೊಟ್ಟಿಲ್ಲ ಅಂತ ನೀ ಗಮನಿಸಬೇಡ. ಯಾಕಂದರೆ ನಿನ್ನ ಲಿಂಗು ದೇವರೊಂದಿಗೆ ಇದ್ದರೆ ನಿನ್ನನ್ನು ಹುಡುಕಿ ಅಭಿಷೇಕ ಬರುತ್ತದೆ. ನೂನನ ಮಗನಾದ ಯೆಹೋಶುವನನ್ನು ಕರೆಸು. ದೇವರಿಂದ ಕರಿವಿಗೆ ಬರುತ್ತದೆ, ದೇವರಿಂದ ಕರಿವಿಗೆ ಬರುತ್ತದೆ. ನಿನ್ನನ್ನು ಯಾರು ಕಡೆಗಣಿಸಿದೆ ಅಂತ ನೀನು ಹೇಳಬೇಕಾಗಿಲ್ಲ, ನನ್ನನ್ನು ಮೂಲಕ್ಕೆ ಕುಂಡ್ರಿಸಿ ಬಿಟ್ಟಿದೆ ಅಂತ ಹೇಳಬೇಕಾಗಿಲ್ಲ, ನನಗೇನು ಬೆಲೆ ಅಂತ ಕೇಳಬೇಕಾಗಿಲ್ಲ. ನೀ ದೇವರೊಂದಿಗೆ ಡೇರೆಯಲ್ಲಿ, ದೇವದರ್ಶನದ ಗೂಡಾರದಲ್ಲಿ ನೀ ಸಮಯ ಕಳೆಯುವುದಾದರೆ ನಿನ್ನ ಜೀವಮಾನ ಕಾಲದಲ್ಲಿ ನಿನ್ನ ಅಭಿಷೇಕದ ಮುಂದೆ ಒಬ್ಬನು ನಿಲ್ಲಲ್ಲ. ರಾಬಾಳರ ಶತಲ ರಖಮಿಯ ತೋರುಬು ದಿಗಮಲರ ಶಗದಲ ರಖಮಿಯ ದಿಗಮದಲ ರಗಬ ದಿಗಮದರ ಶಗದಲ ರಗಬ ದಿರಾಗಬ ದರ ಶಗತಾಲ. ವಂದನೆಗಳು ಸ್ವಾಮಿ, ವಂದನೆಗಳು ಸ್ವಾಮಿ, ವಂದನೆಗಳು ಸ್ವಾಮಿ, ವಂದನೆಗಳು ಕರ್ತನೆ. ಈ ಮಕ್ಕಳು ಸೋತವರಾಗಿ ತಿರುಗಿ ಹೋಗಬೇಡ. ಇವರ ಜೀವನದ ಕಷ್ಟ ಸಂಕಟಗಳಲ್ಲಿ ಒಳಪಟ್ಟು ತಿರುಗಿ ಹೋಗಬೇಡ. ಇವರ ಕುಟುಂಬಗಳಲ್ಲಿರುವ ಗಲಿಬಿಲಿಗಳು ನೀಗಿ ಹೋಗಬೇಕು. ಮಕ್ಕಳ ಮಧ್ಯದಲ್ಲಿರುವಂತ ಬೇಜಾರುಗಳು, ಬೇಸರಗಳು ನೀಗಿ ಹೋಗಬೇಕು. ಇವರು ಜಯಶಾಲಿಗಳಾಗಲಿ, ಇವರು ಜಯಶಾಲಿಗಳಾಗಲಿ, ಇವರು ಜಯಶಾಲಿಗಳಾಗಲಿ, ಇವರು ಜಯಶಾಲಿಗಳಾಗಲಿ. ಶತ್ರು ಇವರನ್ನು ಸೋಲಿಸಿದ ಹಾಗೆ, ವೈರಿ ಇವರನ್ನು ಸೋಲಿಸಿದ ಹಾಗೆ, ವೈರಿ ಇವರನ್ನು ಸ್ವಾಧೀನಪಡಿಸದ ಹಾಗೆ, ವೈರಿಯ ಮೇಲೆ ಈ ಮಕ್ಕಳು ಸ್ವಾಧೀನವುಳ್ಳವರಾಗಿರಲಿ. ರೀಖಾಮಾರ ಶತಲ ರಖ ಬಾಬಾ. ಕರ್ತನೆ, ಈ ಮಕ್ಕಳು ವೈರಿಗಳ ಮೇಲೆ ಜಯವನ್ನು ಸಾಧಿಸುವರಾಗಿರಲಿ. ಜೀವಮಾನ ಕಾಲದಲ್ಲಿ ಒಬ್ಬರು ನೆಟ್ಟಗೆ ನಿಲ್ಲದ ಹಾಗೆ ಇವರು ದಿನೇ ದಿನೇ ಕ್ರಿಸ್ತನಲ್ಲಿ ಆತ್ಮವರ ಸಂಬಂಧರಾಗಲಿ. ದೇಶವನ್ನು ಸ್ವಾಧೀನ ಮಾಡಲಿ, ಸೈತಾನನ ಕೊಟ್ಟ ಕೊತ್ತಲಗಳನ್ನು ಸ್ವಾಧೀನ ಮಾಡಲಿ, ಅನೇಕ ಆತ್ಮಗಳನ್ನು ದೇವರ ಕಡೆಗೆ ನಡೆಸಲಿ, ಅನೇಕರನ್ನು ದೇವರಿಗೆ ಸುಖಿಯಾಗಿ ದೇವರಿಗೆ ತೆಗೆದುಕೊಂಡು ಬಂದು ಕೊಡುವರಾಗಿರಲಿ. ಅದಕ್ಕಾಗಿ ಯುದ್ಧ ಮಾಡುವ ಮಕ್ಕಳಿಗೆ ಆಸ್ತಿ ಪಾಸ್ತಿಗಳು ದೇವರೇ ಸ್ವಾಧೀನ ಮಾಡಿಕೊಂಡು ಅದನ್ನು ಅನೇಕರಿಗೆ ಭಾಗ ಅಂಜಲಿಕ್ಕಾಗಿ ಇವರನ್ನು ಬಲಪಡಿಸು.
ಪರಿಶುದ್ಧ ದೇವರೇ, ದೇವರಿಗಾಗಿ ನಿಲ್ಲುವವರನ್ನು ದೇವರು ಹೇಗೆ ಘನಪಡಿಸುತ್ತಾರೆ ಎಂಬುದು ಬಗ್ಗೆ ಹೋದ ಭಾನುವಾರ ಹೂರು ದೇವರಿಗಾಗಿ ನಿಂದದರಿಂದ ಅವನ ಮೊಮ್ಮಗನನ್ನು ದೇವರು ಗುರುತಿಸಿ ತಲೆಮಾರುಗಳು ಗಂಡ ಗುರುತಿಸುವ ದೇವರು ಎಂದು ಹೇಳಿದರೆ, ಇವತ್ತು ಯೆಹೋಶುವನು ಕೂಡ ಅವನು ಹೇಳಿದ ಮಾತು ಅನುಸರಿಸಿದೆ. ದೇವರು ಅವನನ್ನು ಗುರುತಿಸಿ ಅವನಿಗೆ ಅಧಿಕಾರ ಕೊಟ್ಟು ಅವನ ಮುಂದೆ ಒಬ್ಬರನ್ನು ನಿಲ್ಲದ ಹಾಗೆ ಅವನನ್ನು ಶ್ರೇಷ್ಠನಾಗಿ ನಿಲ್ಲಿಸಿದನ್ನು ಇವತ್ತು ಈ ವಾಕ್ಯ ಕೇಳಿರುವಾಗ ಈ ವಾಕ್ಯದ ಮೂಲಕವಾಗಿ ಈ ಮಕ್ಕಳು ಬಲಿಷ್ಠರಾಗಲಿ, ಇವರು ಶಕ್ತರಾಗಲಿ, ಇವರು ಸ್ವಾಧೀನ ಮಾಡಲಿ. ಇವರು ದೇವರೇ ಈ ಸೈತಾನನೊಂದಿಗೆ ಯುದ್ಧ ಮಾಡಿ ಜಯಿಸಿ ಸ್ವರ್ಗ ರಾಜ್ಯದಲ್ಲಿ ದೇವರ ಪರಲೋಕದ ರಾಜ್ಯದಲ್ಲಿ ಕ್ರಿಸ್ತ ಯೇಸುವಿನೊಂದಿಗೆ ಅವರು ವಾಸ ಮಾಡುವರಾಗಿರಲಿ. ಈ ಆಶೀರ್ವಾದಕ್ಕೆ, ಈ ಅನುಗ್ರಹಕ್ಕೆ ಈ ಸಭೆಯ ಮಕ್ಕಳೆಲ್ಲರೂ ಬಾಧ್ಯರಾಗಲಿ ಎಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.